ಇವತ್ತು ನಾನು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಿಲೆಬಸ್ನ 6th ಕಾಂಪೋನೆಂಟ್ ದಟ್ ಈಸ್ ಲಾಜಿಕಲ್ ರೀಸನಿಂಗನ್ನು ತಮಗೆ ಹೇಳಲಿಕ್ಕೆ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದೇನೆ. ನನಗೆ 4 ಟಾಪಿಕ್ಗಳು ಅಲಾಟ್ ಆಗಿದ್ದಾವೆ. ಅದರಲ್ಲಿ ಮೊದಲನೇದು ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸು, ದೆನ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಲಾಜಿಕ್ಕು, ದೆನ್ ವೆನ್ ಡಯಾಗ್ರಾಮ್ ಆ್ಯಂಡ್ ಅನಾಲಜಿ. ಸೊ ಈ 4 ಟಾಪಿಕ್ಸ್ಗಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಈ ಒಂದು ಲಾಜಿಕಲ್ ರೀಸನಿಂಗ್ ಅಥವಾ ಮ್ಯಾಥಮೆಟಿಕಲ್ ರೀಸನಿಂಗ್ ಬರುತ್ತೆ, ಬೇರೆ ಬೇರೆ ಬರ್ತವೆ. ಸೊ ಇವುಗಳನ್ನು ನೀವು ಜಸ್ಟ್ ಎಕ್ಸಾಮ್ಗೋಸ್ಕರ ಅಂತ ಮಾತ್ರ ಓದಬೇಡಿ. ಡೋಂಟ್ ರೀಡ್ ಜಸ್ಟ್ ಫಾರ್ ಎಕ್ಸಾಮ್ ಆರ್ KSET. ಒಂದು ಸಲ ಪಾಸ್ ಆಗಿಬಿಟ್ರೆ ಸಾಕಪ್ಪ ಅಂತ ಮಾತ್ರ ಓದಬೇಡಿ. ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಪರ್ಮನೆಂಟ್ ಅಸೆಟ್. ಇದು ನಿಮ್ಮ ಪರ್ಮನೆಂಟ್ ಅಸೆಟ್ ಆಗಬೇಕು. ಯಾಕಂತಂದರೆ ನೀವೆಲ್ಲರೂ ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋರು, ಐದರ್ ಇನ್ ಯೂನಿವರ್ಸಿಟಿ ಆರ್ ಡಿಗ್ರಿ ಕಾಲೇಜ್. ಸೊ ನೀವು ಬರೀ ಒಂದೇ ಸಲ ಪಾಸ್ ಆಗಿಬಿಟ್ರೆ ಸಾಕು ಅಂತಂದರೆ ಮುಂದೆ ಬರೋರಿಗೆ ಹೇಳೋರು ಯಾರು? So for example, if you become assistant professor in a degree college, so there will be a placement cell, you will be placement coordinator, so you will have to teach for your students logical reasoning. ಅದಕ್ಕೆ ನೀವು ಯಾವಾಗಾದರೂ ಇದು ನಮಗೆ ಬೇಕೇ ಬೇಕು. ಲೈಫ್ ಲಾಂಗ್ ನಾವು ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ಈ ನಾಲೆಡ್ಜು ನಮಗೆ ಯಾವತ್ತೂ ಬೇಕು. ಸೊ ದಟ್ಸ್ ವೈ ಡೋಂಟ್ ರೀಡ್ ಫಾರ್ ಎಕ್ಸ್ಕ್ಲೂಸಿವ್ಲಿ ಎಕ್ಸಾಮ್ಸ್, ಜಸ್ಟ್ ಮೇಕ್ ಇಟ್ ಈಸ್ ಯುವರ್ ಪರ್ಮನೆಂಟ್ ಅಸೆಟ್. ಸೊ ಅದಕ್ಕೆ ಅದು ಒಂದು. ಎರಡನೇದೇನು ಅಂತಂದರೆ, ಇಲ್ಲಿ ನಾನು ಬಹಳಷ್ಟು ಆಲ್ಮೋಸ್ಟ್ ಆಲ್ ಮೈ PPT ಈಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಏನಂದರೆ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಇಟ್ ಇಸ್ ಅ ಹಂಬಲ್ ರಿಕ್ವೆಸ್ಟ್ ವಿತ್ ಯು. ಯು ಮೇ ಬಿ ಫ್ರಮ್ ಕನ್ನಡ ಮೀಡಿಯಮ್, ಯು ಮೇ ಬಿ ಫ್ರಮ್ ಇಂಗ್ಲೀಷ್ ಮೀಡಿಯಮ್, ಬಟ್ try to remember all the terminologies in logical reason in English. ಯಾಕೆ ಅಂತಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಗಳು ಆಗೇ ಆಗ್ತವೆ. ನಿಮ್ಗೆ ಗೊತ್ತಿದೆ, ಕ್ವಶನ್ ಪೇಪರ್ನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಾಗ್ತವೆ. ಅದಕ್ಕೆ ಭಾಳ ಪದಗಳೇನಿಲ್ಲ, ಇವು ಜಸ್ಟ್ ಎಲ್ಲ ಸೇರಿದ್ರೆ ಒಂದು 20-30 ಪದಗಳಾಗ್ತವೆ. ಸೊ ಇಫ್ ಯು ಡೆಡಿಕೇಟ್ 2 days, ಹಾರ್ಡ್ಲಿ 2 days, ಸೊ ಇಟ್ ವಿಲ್ ಬಿಕಮ್ ಯುವರ್ ಪರ್ಮನೆಂಟ್ ನಾಲೆಜ್ ಅಸೆಟ್. ಅದಕ್ಕೋಸ್ಕರ ಇಂಗ್ಲೀಷಲ್ಲೇ ಪ್ರಯತ್ನ ಮಾಡಿ. ಒಂದು ಸಲ ನೀವು ಟೈಮು ಮತ್ತು ಎನರ್ಜಿನ ಇನ್ವೆಸ್ಟ್ ಮಾಡಲೇಬೇಕಾದ್ರೆ ಮಾಡಲೇಬೇಕು, ಬೇರೆ ಯಾವ ದಾರಿನೂ ಇಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಇಂಗ್ಲೀಷಲ್ಲಿ ಕಲ್ತ್ಬಿಟ್ರೆ ಬಹಳಷ್ಟು ಒಳ್ಳೆಯದು. ಮೂರನೇದು ನೆಟ್ಟು ಮತ್ತು KSET. ಬಹಳ ನಾವು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೇಕೆಂದ್ರೆ ಅವೆರಡು ನಾವು ದಾಟಲೇಬೇಕು. ನಾವು ಯಾವಾಗಿದ್ದರೂ ಅದನ್ನು ಓದಲೇಬೇಕು. ಅದಕ್ಕೆ ಇವತ್ತೇ ಎಫರ್ಟ್ ಹಾಕಿ ಈ ಎಲ್ಲ 10 ಕಾಂಪೋನೆಂಟ್ಗಳು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ನನ್ನ ಟಾಪಿಕ್ ಯಾವುದು ಅಂದರೆ ಲಾಜಿಕಲ್ ರೀಸನಿಂಗ್. ಈ ನೀವು 10 ಕಾಂಪೋನೆಂಟ್ಗಳನ್ನ ನೋಡಿದಾಗ, ಇಫ್ ಯು ಲುಕ್ ಎಟ್ all the 10 components of paper-1, there are certain components which are very vast in nature. For example, if you take people and environment, higher education system, they are very vast in nature. They can ask any question under that heading. Under the heading of environment, they can ask anything. They can ask natural disaster, they can ask resources, anything they can ask. But the advantage of these things, mathematical or logical reasoning, if you understand the method of solving the problem, that is enough. ಒಂದ್ಸಲ ನೀವು ಮೆಥಡ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ನೀವು ಆ ಮೆಥಡ್ ಮೂಲಕ, ಫಾರ್ ಎಕ್ಸಾಂಪಲ್ ಈಗ ಸ್ಕ್ವೇರ್ ಆಫ್ ಅಪೋಸಿಷನ್ ಬರುತ್ತೆ. ಒಂದ್ಸಲ ನೀವು ಸ್ಕ್ವೇರ್ ಆಫ್ ಅಪೋಸಿಷನ್ನ ಕರೆಕ್ಟಾಗಿ ಕಲ್ಕೊಂಡ್ಬಿಟ್ರೆ ಸಾಕು, ನೀವು ಏನೇ ಪ್ರಾಬ್ಲಮ್ ಅಂದ್ರೂ ಅಲ್ಲಿ ಬಿಡಿಸ್ಬೋದು. ಬಟ್ ಪೀಪಲ್ ಎನ್ವಿರಾನ್ಮೆಂಟು ಬೇರೆ ಸಬ್ಜೆಕ್ಟ್ಗಳು ನೀವು ಭಾಳ ವಾಸ್ಟಾಗಿ ಓದಬೇಕಾಗ್ತೈತಿ. ಅದಕ್ಕೆ ಈ ರೀತಿಯಾಗಿ ನೀವು ಒಂದು ಶಾರ್ಟ್ಕಟ್ಟನ್ನು ಬಳಸ್ಕೋಬೇಕಾಗ್ತೈತಿ. ಮತ್ತು ಇನ್ನೊಂದು, ನಿಮಗೆಲ್ಲ ಗೊತ್ತಿದೆ, ಲಿಸ್ಟಲ್ಲಿ ನೀವು ಪಾಸ್ ಆಗಿದ್ದೀರಿ, ಪಾಸ್ ಆಗಿಲ್ಲ ಅನ್ನೋದಕ್ಕೆ ಬಹಳ ಮಾರ್ಕ್ಸ್ ಡಿಫ್ರೆನ್ಸ್ ಇರೋದಿಲ್ಲ. ಜಸ್ಟ್ 1 or 2 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ, ಸಮ್ಟೈಮ್ಸ್ 0.5 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಕೂಡ ಇಲ್ಲಿ ಇಂಪಾರ್ಟೆಂಟು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಟ್ರಿಕ್ ಏನಪ್ಪ ಅಂದರೆ, ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಗ್ರಿಪ್ ಇದೆಯೋ, ಬಹಳ ಇಂಟ್ರೆಸ್ಟ್ ಇದೆಯೋ ಅಂಥ ಸಬ್ಜೆಕ್ಟ್ಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಮೊದಲನೇ ಸ್ಲೈಡ್ಗೆ ಹೋಗೋಣ. ಸೊ ಆರ್ಗ್ಯುಮೆಂಟ್ ಫಾರ್ಮ್ಸ್. ಹಾಗಾದರೆ ಆರ್ಗ್ಯುಮೆಂಟ್ ಅನ್ನಕ್ಕಂಥ ಪದವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೀವಿ. ವಾದ ಅಂತ ನಾವು ಕರಿತೀವಿ, ಅಥವಾ ಓಕೆ, ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಂದ್ರೇನು? ಅತಿ ಸಿಂಪಲ್. ಐ ವಿಲ್ ಟ್ರೈ ಟು ಸಿಂಪ್ಲಿಫೈ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಈ ಆರ್ಗ್ಯುಮೆಂಟ್ ಫಾರ್ಮ್ಸ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತೈತಿ. ಮೊದಲನೇದು ಆರ್ಗ್ಯುಮೆಂಟ್, ಅಲ್ಲಿ ಆ ಲಾಸ್ಟ್ ಬರೋಣ. ಸೊ ಆರ್ಗ್ಯುಮೆಂಟ್ಗಿಂತ ಮುಂಚೆ ದಿ ಫಸ್ಟ್ ಟರ್ಮ್ ಆರ್ ಟರ್ಮಿನಾಲಜಿ ಇನ್ ಲಾಜಿಕಲ್ ರೀಸನಿಂಗ್ ಈಸ್ ಪ್ರಿಪೋಸಿಷನ್. ಓಕೆ, ಸೊ ಅದಕ್ಕಿಂತ ಮುಂಚೆ ವಾಟ್ ಡಸ್ ಇಟ್ ಮೀನ್ ಲಾಜಿಕಲ್ ರೀಸನಿಂಗ್ ಆರ್ ಲಾಜಿಕ್? So basically it is a Greek word. The simple meaning of logic is
ಸೈನ್ಸ್ ಆಫ್ ಥಾಟ್ ಎಕ್ಸ್ಪ್ರೆಸ್ಡ್ ಇನ್ ಲ್ಯಾಂಗ್ವೇಜ್. ಇನ್ನೂ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ನೀವು ಯಾವ ರೀತಿ ವಿಚಾರ ಮಾಡ್ತೀರಿ ಅಥವಾ ಚೆನ್ನಾಗಿ ವಿಚಾರವನ್ನು ಮಾಡಿರಿ. ನಾವು ಹೇಳೋದಿಲ್ಲ ಏನು ಚೆಂದಾಗಿ ವಿಚಾರ ಮಾಡೋಕ್ಕೆ ಆಗೋದಿಲ್ಲ ಏನು ನಿನಗೆ ಅಂತ, ಅಂದ್ರೆ ಏನು ಚೆಂದಾಗಿ ವಿಚಾರ ಮಾಡೋದು ಅಂತ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ರೀಸನ್, ಅಂದರೆ ವೈಚಾರಿಕತೆ, ಬುದ್ಧಿ ನಮಗೆ ಇದೆ, ಅದನ್ನೇ ಕರೆಕ್ಟಾಗಿ ಬಳಸ್ಕೊಳ್ಳೋದು ಅಂತ ಅರ್ಥ, ಅತಿ ಸರಳ ಶಬ್ದಗಳಲ್ಲಿ. ಸೊ ಲಾಜಿಕಲ್ ರೀಸನಿಂಗ್ ಕಮ್ಮಿಂಗ್ ಟು ಅನ್ ಇನ್ಫರೆನ್ಸ್ ಬೇಸ್ಡ್ ಆನ್ ಅವರ್ ರೀಸನ್. ನಮ್ಮ ವೈಚಾರಿಕತೆಯನ್ನು, ಬುದ್ಧಿಯನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಕನ್ಕ್ಲೂಷನ್ಗೆ ಬರೋದು, ಒಂದು ಕನ್ಕ್ಲೂಷನ್ಗೆ ನಾವು ಬರಬೇಕಾಗ್ತತಿ, ಅದೊಂದು ಜಡ್ಜ್ಮೆಂಟಿಗೆ ಬರಬೇಕಾಗ್ತತಿ ಅಥವಾ ಒಂದು ನಿರ್ಧಾರಕ್ಕೆ ಬರಬೇಕಾಗ್ತತಿ. ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನು ನಾವು ಬಳಸ್ತಾನೆ ಇರ್ತೀವಿ. ಎಲ್ಲಾದರೂ 2 ಸ್ಟೇಟ್ಮೆಂಟ್ ನಾವು ಹೇಳಿದ್ವಿ ಅಂದರೆ ಯೂಸ್ವಲಿ ಅದೊಂದು ಆರ್ಗ್ಯುಮೆಂಟೇ ಇರುತ್ತೆ. ಎಲ್ಲಾದರೂ ನಾವು 2 ಸ್ಟೇಟ್ಮೆಂಟ್ ಮಾತಾಡಿದರೆ ಸಾಕು, ಅದೊಂದು ಆರ್ಗ್ಯುಮೆಂಟೇ ಇರುತ್ತೆ. ಸೊ ಏನಪ್ಪ ಮೊದಲನೇ ವರ್ಡ್ ಏನಂದರೆ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೇನು? ಇಟ್ಸ್ ಎ ಡಿಕ್ಲೇರಿವ್ ಸ್ಟೇಟ್ಮೆಂಟ್ ವಿಚ್ ಹ್ಯಾಸ್ ಎ ಟ್ರುತ್ ವ್ಯಾಲ್ಯೂ. ಯಾವುದಾದ್ರೂ ಒಂದು ವಿಷಯದ ಕುರಿತು ಒಂದು ಸ್ಟೇಟ್ಮೆಂಟನ್ನು ಹೇಳೋದು, ಆರ್ ಇಟ್ ಇಸ್ ಎ ಫ್ಯಾಕ್ಟ್, ಒಂದು ಫ್ಯಾಕ್ಟ್ ಬಗ್ಗೆ ನಾವು ಹೇಳ್ತೀವಿ. ಸೊ ದಿಸ್ ಬೋರ್ಡ್ ಈಸ್ ವೈಟ್ ಇನ್ ಕಲರ್, ದಿಸ್ ಮಾರ್ಕರ್ ಈಸ್ ಬ್ಲ್ಯಾಕ್ ಇನ್ ಕಲರ್, ದಿಸ್ ಇಸ್ ಅ ಪ್ರಿಪೋಸಿಷನ್. ಈ ಪ್ರಿಪೋಸಿಷನ್ನು ಇದು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಬಟ್ ಇಟ್ ಈಸ್ ಡಿಕ್ಲೇರಿಂಗ್ ಸಮಥಿಂಗ್. ದಿಸ್ ಮಾರ್ಕರ್ ಈಸ್ ಗ್ರೀನ್ ಇನ್ ಕಲರ್, ಓಕೆ, ಇಟ್ಸ್ ಎ ಪ್ರಿಪೋಸಿಷನ್. ನಿಜ ಸುಳ್ಳು ನಮಗೆ ಸಂಬಂಧ ಇಲ್ಲ. ಬಟ್ ಪ್ರಿಪೋಸಿಷನ್ ಇಟ್ ಶುಡ್ ನಾಟ್ ಬಿ ಬೋತ್ ಟ್ರೂ ಆ್ಯಂಡ್ ಫಾಲ್ಸ್ ಸೈಮಲ್ಟೇನಿಯಸ್ಲಿ. ಒಂದೇ ಸಲಕ್ಕೆ ಎರಡೂ ಇರಲಿಕ್ಕೆ ಆಗೋದಿಲ್ಲ. ಒಂದು ಇದು ಬ್ಲ್ಯಾಕ್ ಇದೆ ಅಂದರೆ ಬ್ಲ್ಯಾಕ್ ಇರಬೇಕು, ಇಲ್ಲ ಗ್ರೀನ್ ಇದೆ ಅಂದರೆ ಗ್ರೀನ್ ಇರಬೇಕು. ಸೊ ಪ್ರಿಪೋಸಿಷನ್ ಇಟ್ಸ್ ಎ ಡಿಕ್ಲೇರಿವ್ ಸ್ಟೇಟ್ಮೆಂಟ್ ವಿಚ್ ಹ್ಯಾಸ್ ಎ ಟ್ರುತ್ ವ್ಯಾಲ್ಯೂ. ಇಟ್ ಮೇ ಬಿ ಟ್ರೂ, ಇಟ್ ಮೇ ಬಿ ಫಾಲ್ಸ್, ಬಟ್ ನಾಟ್ ಇನ್ ಬಿಟ್ವೀನ್. ಒಂದದು ಸುಳ್ಳಿರಬೇಕು, ಇಲ್ಲ ನಿಜ ಇರಬೇಕು, ಮಿಡಲ್ ಇರೋ ಹಾಗಿಲ್ಲ. ಪ್ರಿಪೋಸಿಷನ್ನು ಮಿಡಲ್ ಇರುವ ಹಾಗೆ ಇಲ್ಲ. ಈ ಪ್ರಿಪೋಸಿಷನ್ನು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತಪ್ಪ ಅಂದರೆ ದ ಲಾ ಆಫ್ ಎಕ್ಸ್ಕ್ಲೂಡೆಡ್ ಮಿಡಲ್. ದ ಲಾ ಆಫ್ ಎಕ್ಸ್ಕ್ಲೂಡೆಡ್ ಮಿಡಲ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಇದನ್ನು ಡೋಂಟ್ ಟ್ರಾನ್ಸ್ಲೇಟ್ ಇನ್ ಟು ಕನ್ನಡ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಸೆಂಟೆನ್ಸ್. Law of excluded middle. It states that for every preposition, either this preposition or its negation is true, but both true and false does not exist at a time. ಒಂದು ಪ್ರಿಪೋಸಿಷನ್ನು ಅಥವಾ ಒಂದು ಹೇಳಿಕೆ ಅದು ನಿಜ ಇರ್ಬೋದು, ಸುಳ್ಳು ಇರ್ಬೋದು, ಬಟ್ ಎರಡೂ ಎಟ್ ಎ ಟೈಮ್ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್, ಐ ರೀಡ್, ಐ ಟೀಚ್, ಐ ಡೋಂಟ್ ಟೀಚ್. ಎರಡರಲ್ಲಿ ಒಂದು ನಿಜ ಇರಬೇಕು. ನಾನು ಟೀಚ್ ಮಾಡ್ತಾ ಇನ್ನೊಂದು ನಿಜ ಇರಬೇಕು. ಇಲ್ಲ, ನಾನು ಸರ್ಕೊಂಡೆ ಅಂತಂದರೆ ದಟ್ ಈಸ್ ಫಾಲ್ಸ್. ನಾನು ಟೀಚ್ ಮಾಡಿ ಸ್ಟಾರ್ಟ್ ಮಾಡಿದರೆ ದಟ್ ಈಸ್ ಟ್ರೂ, ಬಟ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಅದು ಎರಡೂ ಒಟ್ಟಿಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪದೇ ಪದೇ ಒಂದು ವರ್ಡ್ ಬರುತ್ತಿಲ್ಲ, ನೆನಪಿಟ್ಕೊಳ್ರಿ, ಪ್ರಿಮೈಸ್. ಪ್ರಿಮೈಸ್ ಪ್ರಿಮೈಸ್ ಹಂಗೆ ಒಂದು 10 ಸಲ ನೀವು ಹೇಳಿ ನೆನಪುಳಿಯತ್ತೆ. ಪ್ರಿಮೈಸ್ ಅ ಸ್ಟೇಟ್ಮೆಂಟ್ ಅಬೌಟ್ ಸಮಥಿಂಗ್ ವಿಚ್ ಲೀಡ್ಸ್ ಟು ಎನ್ ಆರ್ಗ್ಯುಮೆಂಟ್ಸ್ ಕನ್ಕ್ಲೂಷನ್. ಪ್ರಿಮೈಸ್ ಅಂದರೆ ಒಂದು ಸಪೋರ್ಟಿಂಗ್ ಸ್ಟೇಟ್ಮೆಂಟ್. ಇದು ಇದರ ಆಧಾರದ ಮೇಲೆ ನಾವು ಕನ್ಕ್ಲೂಷನಿಗೆ ಬರ್ತೀವಿ, ಇಷ್ಟೇ. ಪ್ರಿಮೈಸ್ ಇಟ್ಸ್ ಎ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಫಾರ್ ಯುವರ್ ಕನ್ಕ್ಲೂಷನ್. ಫಾರ್ ಯುವರ್ ಕನ್ಕ್ಲೂಷನ್, ನಿಮ್ಮ ಒಂದು ನಿರ್ಧಾರಕ್ಕೆ ಹೆಲ್ಪ್ ಆಗ್ತಕ್ಕಂಥ ಒಂದು ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ಗಳು ಇವಕ್ಕೆ ಪ್ರಿಮೈಸ್ ಅಂತ ಕರಿತೀವಿ. ಇವುಗಳಿಗೆ ಪ್ರಿಮೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಇವಾಗ ಯಾವುದು? ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ವೆರಿ ಸಿಂಪಲಲ್ಲಿ, ಆರ್ಗ್ಯುಮೆಂಟ್ ಇಟ್ ಕಂಟೈನ್ಸ್ ಕನೆಕ್ಟೆಡ್. ಆರ್ಗ್ಯುಮೆಂಟ್ ಇಸ್ ಎ ಸಿರೀಸ್ ಆಫ್ ಸ್ಟೇಟ್ಮೆಂಟ್ಸ್, means series of statements like premises intended to determine the degree of truth of another statement, that is conclusion. In a very simple terminology, argument it is a series of argument it is connected series of statements which comes to a ಕನ್ಕ್ಲೂಷನ್. ಒಂದು ಕನ್ಕ್ಲೂಷನಿಗೆ ಬರಲಿಕ್ಕೆ ನಾವು ಯಾವ್ಯಾವ ಪದಗಳನ್ನ ಬಳಸ್ಕೋತೀವಿ, ಯಾವ ಹೇಳಿಕೆಯನ್ನು ಬಳಸ್ಕೋತಿಲ್ಲ, ಒಟ್ಟು ಮೊತ್ತ. ಫಾರ್ ಎಕ್ಸಾಂಪಲ್ P1, P2 ದೆನ್ C, PPC ಫಾರ್ಮೆಟಲ್ಲಿ ಇದು ಇರುತ್ತೆ. ಅಂದರೆ ಪ್ರಿಮೈಸ್ ಆ್ಯಂಡ್ ಕನ್ಕ್ಲೂಷನ್. ಸೊ ಏನು, ಎರಡು ಪ್ರಿಮೈಸು, ಒಂದು ಪ್ರಿಮೈಸುಗಳ ಆಧಾರದ ಮೇಲೆ ನಾವು ಒಂದು ನಿರ್ಧಾರಕ್ಕೆ ಬಂದರೆ ಆ ಎಲ್ಲ ಒಟ್ಟು ಸ್ಟ್ರಕ್ಚರ್ ಏನಿದೆಯಲ್ಲ ಇದಕ್ಕೆ ನಾವು ಆರ್ಗ್ಯುಮೆಂಟ್ ಅಂತೇಳಿ ಕರಿತೇವೆ. ನಾವು ನಿತ್ಯ ಜೀವನದಲ್ಲಿ ಬರ್ತೈತಿ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಇದನ್ನು ಬಳಸ್ತೈತಿ. ಫಾರ್ ಎಕ್ಸಾಂಪಲ್, ನನಗೆ ಹುಷಾರಿಲ್ಲ, ಯಾಕೆ? ನನಗೆ ಮೈ ಬಿಸಿ ಆಗಿದೆ. ಸೊ ನನ್ನ ಮೈ ಬಿಸಿ ಆಗಿದೆ ಅನ್ನೋ ನನಗೆ ಹುಷಾರಿಲ್ಲ ಅಥವಾ ಜ್ವರ ಬಂದಿದೆ. ಸೊ ಒಂದು ಪ್ರಿಮೈಸಿಂದ ನಾವು ಒಂದು ಜಡ್ಜ್ಮೆಂಟಿಗೆ ಬಂದ್ವಿ. ಸೊ ದಟ್ ಜಡ್ಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಕನ್ಕ್ಲೂಷನ್. ನಮ್ಮ ನಿತ್ಯ ಜೀವನದಲ್ಲಿ ವಿ ಹ್ಯಾವ್ ವಾಟ್ ಯು ಕಾಲ್ ಮೆನಿ, ನೀವೇನು ಕರಿತೀವಿ, ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ಸಲ ನಾವು ಇದನ್ನು ಬಳಕೆಯನ್ನು ಮಾಡ್ಕೋತೀವಿ. ಆರ್ಗ್ಯುಮೆಂಟ್
ಸೊ ಇಲ್ಲಿ ಯೂಸ್ವಲಿ ಈ ಪ್ರಿಮೈಸ್ಗಳ ನಂಬರು ಸಮ್ಟೈಮ್ಸ್ 1 ಇರ್ಬೋದು ಅಥವಾ 2 ಇರ್ಬೋದು. ಯೂಸ್ವಲಿ ಆರ್ಗ್ಯುಮೆಂಟಲ್ಲಿ ಕೆಲವೊಂದಿಷ್ಟು ಮೆಟೀರಿಯಲ್ಸಲ್ಲಿ 1 ಪ್ರಿಮೈಸ್ 1 ಕನ್ಕ್ಲೂಷನ್ ಅಂತ ಇದೆ. ಸಿಲಾಜಿಸಮಲ್ಲಿ 2 ಪ್ರಿಮೈಸ್ 1 ಕನ್ಕ್ಲೂಷನ್ ಅಂತ ಇದೆ. ಎನಿವೇ ಆರ್ಗ್ಯುಮೆಂಟು ಪ್ರಿಮೈಸು ಮತ್ತು ಕನ್ಕ್ಲೂಷನ್ಗಳ ಒಟ್ಟು ಮೊತ್ತ ಇದು. ಸೊ ದ ಟೋಟಲ್ ಕನೆಕ್ಷನ್, ದ ಟೋಟಲ್ ಸಿರೀಸ್ ಆಫ್ ಸ್ಟೇಟ್ಮೆಂಟ್. ಸೊ ನೋಡಿ, an argument is connected series of statement including one or more premise. It intends to demonstrate that another statement, the conclusion is true. ಈ ಕನ್ಕ್ಲೂಷನನ್ನು ಟ್ರೂ ಮಾಡಲಿಕ್ಕೆ ಬಳಕೆ ಮಾಡ್ಕೋತಕ್ಕಂಥ ಹೇಳಿಕೆಗಳು ಎರಡೂ ಸೇರಿ ಒಂದು ಆರ್ಗ್ಯುಮೆಂಟ್ ಫಾರ್ಮೇಷನ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಆಲ್ ಮೆನ್ ಆರ್ ಮಾರ್ಟಲ್, ಎಲ್ಲ ಮನುಷ್ಯರು ಮರ್ತರು. ರಾಮ ಇಸ್ ಎ ಮ್ಯಾನ್, ರಾಮನು ಕೂಡ ಒಬ್ಬ ಮನುಷ್ಯ. ಸೊ ರಾಮ ಇಸ್ ಮಾರ್ಟಲ್. ಸೊ ಬೇಸ್ಡ್ ಆನ್ ದಿ premise we come to an conclusion. ನೋಡಿ, ನೆಕ್ಸ್ಟ್ ಒಂದು ಎಕ್ಸಾಮ್ ಪಾಯಿಂಟ್ ನೆನ್ಪಿಟ್ಕೊಂಡು, ಈಗ ಆರ್ಗ್ಯುಮೆಂಟಿನ ಒಂದು ಅಟ್ರಿಬ್ಯೂಟ್ ಆರ್ ಗುಣ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ, ಆಲ್ವೇಸ್ ಆರ್ಗ್ಯುಮೆಂಟ್ ಮೇ ಬಿ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್. ಇಟ್ ಇಸ್ ನಾಟ್ ಟ್ರೂ ಆ್ಯಂಡ್ ಫಾಲ್ಸ್. ಎಕ್ಸಾಮ್ಗೆ ಇದನ್ನು ಕೇಳಿದ್ದಾರೆ 2019 ಎಕ್ಸಾಮಿಗೆ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ ಆಫ್ ಆನ್ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಇದರಲ್ಲಿ ಯಾವುದು ಅಂತ. ಇಟ್ ಈಸ್ ಐದರ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್, ನೈದರ್ ವ್ಯಾಲಿಡ್ ನಾರ್ ಇನ್ವ್ಯಾಲಿಡ್, ಐದರ್ ಟ್ರೂ ಆರ್ ಫಾಲ್ಸ್, ನೈದರ್ ಟ್ರೂ ಆರ್ ಫಾಲ್ಸ್. ಇದೇನು ಇಲ್ಲಿ ಐದರ್ ಅಂದರೆ ಅದು ವ್ಯಾಲಿಡ್ ಇರಬಹುದು ಅಥವಾ ಇನ್ವ್ಯಾಲಿಡ್ ಇರುತ್ತೆ. ನೆನಪಿಟ್ಕೊಳ್ಳಿ, ಇದು ಎಕ್ಸಾಮಿಗೆ ಬಂದಿರತಕ್ಕಂತಹ ಪ್ರಶ್ನೆ. PYQ ಅಂದರೆ ಆರ್ಗ್ಯುಮೆಂಟ್ ಯಾವತ್ತು ತಪ್ಪು ಮತ್ತು ಸರಿ ಅಂತ ಇರೋದಿಲ್ಲ, ಅದು ವ್ಯಾಲಿಡ್ ಆರ್ ಇನ್ವ್ಯಾಲಿಡ್ ಅಂತ ಇರುತ್ತೆ, ನಾಟ್ ಟ್ರೂ ಆ್ಯಂಡ್ ಫಾಲ್ಸ್. ದಿಸ್ ಈಸ್ ಎಕ್ಸಾಮ್ ಪಾಯಿಂಟ್. ಓಕೆ, ಸೊ ವ್ಯಾಲಿಡ್ ಆಲ್ವೇಸ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್, ನಾಟ್ ಟ್ರೂ ಆ್ಯಂಡ್ ಫಾಲ್ಸ್. ದೆನ್ there is one more term called syllogism. Syllogism, it is also form of an argument. It contains same PPC. So based on the two premises, ಎರಡು ಹೇಳಿಕೆಗಳ ಆಧಾರದ ಮೇಲೆ we draw a conclusion, ಒಂದು ನಿರ್ಧಾರವನ್ನು ನಾವು ಹೇಳ್ತೀವಿ. ಸೊ ಈ ಒಂದು ಸ್ಟ್ರಕ್ಚರ್ಗೆ ನಾವು ಸಿಲಾಜಿಸಮ್ ಅಂತ ಕರಿತೀವಿ. ಇದಕ್ಕೆ ನಾವು ತ್ರಿವಳಿ ವಾಕ್ಯ ಅಂತಲೂ ಕನ್ನಡದಲ್ಲಿ ಕರೀತಾರೆ. ಬಟ್ ಇಲ್ಲಿ 3 ವಾಕ್ಯಗಳಿರ್ತವೆ, P1, P2 ಆ್ಯಂಡ್ ಕನ್ಕ್ಲೂಷನ್. ಪ್ರಿಮೈಸ್ 1, ಪ್ರಿಮೈಸ್ 2 ಆ್ಯಂಡ್ ಕನ್ಕ್ಲೂಷನ್. ಸೊ P1 ಅಂದರೆ P2 ಅಂದರೆ ನೆನಪಿಟ್ಕೊಳ್ಳಿ, ಪ್ರಿಮೈಸ್ 1, ಪ್ರಿಮೈಸ್ 2 ದೆನ್ ಕನ್ಕ್ಲೂಷನ್. ಸೊ ಈಗ ಪ್ರಿಪೋಸಿಷನ್ ಆಯಿತು. ನಾವೆಷ್ಟು ಪದಗಳನ್ನ ಕಲ್ತ್ವಿ? ಪ್ರಿಪೋಸಿಷನ್, ದಿ ಲಾ ಆಫ್ ಎಕ್ಸ್ಕ್ಲೂಡೆಡ್ ಮಿಡಲ್, ಪ್ರಿಮೈಸ್, ಆರ್ಗ್ಯುಮೆಂಟ್, ದೆನ್ ಸಿಲಾಜಿಸಮ್, ದೆನ್ ಲಾಸ್ಟ್ ಒನ್ ಕನ್ಕ್ಲೂಷನ್. ಇವೆಲ್ಲ ಪದೇ ಪದೇ ಬರ್ತಕ್ಕಂತಹ ಪದಗಳಿವು. ಕನ್ಕ್ಲೂಷನ್ ಅಂದರೆ ಅ ಸ್ಟೇಟ್ಮೆಂಟ್ ದಟ್ ಡಿರೈವ್ಸ್ ಇನ್ಫರೆನ್ಸ್ ಫ್ರಮ್ ದಿ ಪ್ರಿಮೈಸಸ್. ಈ P1, P2 ಪ್ರಿಮೈಸಸ್ಗಳಿದಾವಲ್ಲ, ಹೇಳಿಕೆಗಳಿದಾವಲ್ಲ, ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಇದಾವಲ್ಲ, ಇವುಗಳ ಆಧಾರದ ಮೇಲೆ ನಾನು ಯಾವ ನಿರ್ಧಾರಕ್ಕೆ ಬರ್ತೀನಿ ಅದು ಕನ್ಕ್ಲೂಷನ್ ಅಂತ ಕರೆಸ್ಕೊಳ್ಳುತ್ತೆ. ಬೇಸ್ಡ್ ಆನ್ ದಿ ಪ್ರಿಮೈಸಸ್ ಐ ಡ್ರಾ ಸರ್ಟನ್ ಇನ್ಫರೆನ್ಸ್, ಐ ಕಮ್ ಟು ಎ ಫೈನಲ್ ಜಡ್ಜ್ಮೆಂಟ್. ಈಗ ಕೋರ್ಟಲ್ಲಿ ಲಾಯರೆಲ್ಲ ವಾದ ಮಾಡ್ತಾರೆ. ಎಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ ಕೋರ್ಟ್ ಈ ರೀತಿಯಾದ ತೀರ್ಪನ್ನು ಕೊಡುತ್ತೆ. ಹೌದಾ? ಆ ಕಡೆ ಈ ಕಡೆ ಎರಡೂ ಕಡೆಗೆ ಹೇಳಿಕೆಗಳನ್ನ ತಗೊಂಡು ದೆನ್ ದೇ ವಿಲ್ ಡ್ರಾ ಎ ಕನ್ಕ್ಲೂಷನ್, ದ ಜಡ್ಜ್ಮೆಂಟ್. ಸೊ ದ ಸೇಮ್ ವೇ ಹಿಯರ್ P1, P2 ಆಧಾರದ ಮೇಲೆ ವಿ ಕಮ್ ಟು ಎ ಕನ್ಕ್ಲೂಷನ್. ಸೊ ದಟ್ ಈಸ್ ಕನ್ಕ್ಲೂಷನ್ ಮೀನಿಂಗ್. ನೆಕ್ಸ್ಟ್ ಫಸ್ಟ್ ಟಾಪಿಕ್ ನಮ್ದು ಯಾವುದಪ್ಪ ಅಂದರೆ, ಈ ಆರ್ಗ್ಯುಮೆಂಟಲ್ಲಿ ಫಾರ್ಮ್ಸ್ಗಳಿದ್ದಾವೆ. ಅಂದರೆ ದೇರ್ ಆರ್ 2 ಇಂಪಾರ್ಟೆಂಟ್ ಫಾರ್ಮ್ಸ್ ಇನ್ ದಿಸ್ ಆರ್ಗ್ಯುಮೆಂಟ್. ಆಸ್ ವಿ ನೋ there are mainly 2, deduction or deductive reasoning and inductive reasoning. But apart from that there is one more abductive reasoning. ಇನ್ನೊಂದು 3 ಇದೆ. So I was done my orientation from Jammu University. So their professor was teaching this. I came to know that. ಸೊ ಡಿಡಕ್ಟಿವ್ ರೀಸನಿಂಗ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್ ಎರಡು ಇಂಪಾರ್ಟೆಂಟು. 3ನೇದು ನಿಮಗೆ ಅಡಿಷ್ನಲ್ ಆಗಿ ನೆನಪಿಟ್ಟುಕೊಳ್ಳಿ, ಮೇ ಬಿ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ 3 ನಮ್ಮ KSET ಅಥವಾ ನೆಟ್ಟಿಗೆ ಮಾತ್ರ ಅಂತಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಕಂಪಲ್ಸರಿ. ಎಲ್ಲ ನೀವು ಯಾವುದೇ KS ತಗೊಳ್ಳಿ, PSI ತಗೊಳ್ಳಿ, ಯಾವುದೇ ತಗೊಳ್ಳಿ, ಸೊ ಮೋಸ್ಟ್ ಆಫ್ ದೆಮ್, ಸೊ ಎಲ್ಲ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಲಾಜಿಕಲ್ ರೀಸನಿಂಗ್, ಸ್ಪೆಷಲಿ ಈ ಇಂಡಕ್ಷನ್ ಮತ್ತು ಡಿಡಕ್ಷನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಕಂಪಲ್ಸರಿ ಅಂದರೆ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಮೊದಲನೇದು ಡಿಡಕ್ಟಿವ್ ರೀಸನಿಂಗ್ ಅಂತ ನಾವು ಕರಿತೀವಿ, ಅಥವಾ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ, ಅಥವಾ ಡೈರೆಕ್ಟ್ಲಿ ಡಿಡಕ್ಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಕನ್ನಡದಲ್ಲಿ ಅನುಗಮನ ನಿಗಮನ ಅಂತ ಕರೀತಾರೆ. ಬಟ್ ಬೆಟರ್ ಎರಡೇ ವರ್ಡ್, ಮೂರೇ ಶಬ್ದಗಳಿದ್ದಾವೆ: ಡಿಡಕ್ಟಿವ್ ರೀಸನಿಂಗ್, ಇಂಡಕ್ಟಿವ್ ರೀಸನಿಂಗ್, ಅಬ್ಡಕ್ಟಿವ್ ರೀಸನಿಂಗ್. ಸೊ 3 ಪದಗಳಿದ್ದಾವೆ, ಜಸ್ಟ್ ನೆನಪಿಟ್ಕೊಳ್ಳಿ, ಏನು ಕಷ್ಟ ಏನಾಗೋದಿಲ್ಲ, ಜಸ್ಟ್ ಇನ್ವೆಸ್ಟ್ 2 days. ಓಕೆ, ಡಿಡಕ್ಟಿವ್ ರೀಸನಿಂಗ್ ಇಟ್ ಇಸ್ ಎನ್ ಆರ್ಗ್ಯುಮೆಂಟ್. ಇನ್ನು ಬರ್ತಕ್ಕಂಥವೆಲ್ಲವೂ ಆರ್ಗ್ಯುಮೆಂಟೇನೆ, ಯಾಕಂದರೆ ವಿ ಆರ್ ಸ್ಟಡಿಂಗ್ ಫಾರ್ಮ್ಸ್ ಆಫ್ ಆರ್ಗ್ಯುಮೆಂಟ್. ವಿ ಆರ್ ಸ್ಟಡಿಂಗ್ forms of argument. Mainly there are 2, deductive and inductive. One more is abductive. This is recent addition, as means I have added. So deductive reasoning, an argument where the conclusion follows validity from the premises. Validity from the premises. In other words, an argument where the truth of the premise guarantees the truth of the conclusion. ಇದು ಒಂದು ಆರ್ಗ್ಯುಮೆಂಟಿನ ವಿಧ. ಇದರಲ್ಲಿ ಪ್ರಿಮೈಸಿನ ಟ್ರುತ್ ಆಧಾರದ ಮೇಲೆ ಕನ್ಕ್ಲೂಷನ್ ಇರುತ್ತೆ. ನಿಮಗೆ ಈ ಎಂಟೈರ್ ವಾಟ್ ಯು ಕಾಲ್ ಲಾಜಿಕಲ್ಲಿ ಮುಖ್ಯವಾಗಿ ಏನಪ್ಪ ಸ್ಟಫ್ ಏನಂತಂದರೆ, ಅಥವಾ ಜೀವಾಳ ಏನಂತಂದರೆ ಎಕ್ಸಾಂಪಲ್ಸು. ಸೊ ನಿಮಗೆ ಥಿಯರಿ ಡೆಫಿನೇಷನ್ ಅರ್ಥ ಆಗದೆ ಹೋದರೂ ಪರವಾಗಿಲ್ಲ, ಡೋಂಟ್ ವರಿ ಅಬೌಟ್ ದಿ ಡೆಫಿನೇಷನ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಎಕ್ಸಾಂಪಲ್ಸ್. ಥ್ರೂ ಎಕ್ಸಾಂಪಲ್ಸ್ ಯು ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್. ಭಾಳ ಚೆನ್ನಾಗಿ ನಿಮಗೆ ಎಕ್ಸಾಂಪಲ್ಸ್ ಥ್ರೂನೇ ಅರ್ಥ ಆಗುತ್ತೆ. ನಿಮಗೆ ಸೆಂಟೆನ್ಸ್ ಇದ್ರ ಡೆಫಿನೇಷನ್ ಗೊತ್ತಾಗದೆ ಹೋದರೆ ನಥಿಂಗ್ ಟು ವರಿ ಅಬೌಟ್ ಇಟ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಎಕ್ಸಾಂಪಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಹಿಯರ್ ದಿಸ್ ಈಸ್ ಕಾಲ್ಡ್ ಜನರಲ್ ಟು ಸ್ಪೆಸಿಫಿಕ್. ದಿಸ್ ಈಸ್ ಕಾಲ್ಡ್ ನಾನು ನಿಮ್ಗೆ ಹೇಳಿದ್ದೀನಿ, ಇನ್ ಆರ್ಗ್ಯುಮೆಂಟ್ ದೆರ್ ಇಸ್ ನೋ ಕ್ವಶನ್ ಆಫ್ ರೈಟ್ ಆರ್ ರಾಂಗ್, ದೆರ್ ಇಸ್ ಓನ್ಲಿ ಕ್ವಶನ್ ಆಫ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್. Always do remember this statement, because from the examination point as well as from understanding the other topics of logical reasoning, we move from a general statement to specific statement. ಹಂಗಂದ್ರೆ ಏನು ನೋಡಿ, all girls have long hairs. Priya is a girl, so she has, or Priya has long hair. ಸೊ ಫಸ್ಟೇ ನಾವೇನು ಮಾಡಿಬಿಟ್ಟಿದ್ದೇವೆ, ವಿ ಹ್ಯಾವ್ ಟೇಕನ್ ಎ ಜನರಲ್ ಸ್ಟೇಟ್ಮೆಂಟ್. ಆಲ್ ಮೆನ್ ಆರ್ ಗುಡ್. ರಾಜು ಈಸ್ ಅ ಮ್ಯಾನ್. ಸೊ ದೇರ್ ಫಾರ್ ಕನ್ಕ್ಲೂಷನ್ ಏನು ನಮ್ಮದು, ರಾಜು ಈಸ್ ಗುಡ್. ಫಸ್ಟೇ ನಾವು ಜನರಲ್ ಸ್ಟೇಟ್ಮೆಂಟಿಗೆ ಹೋಗ್ಬಿಟ್ಟಿದ್ದೀವಿ. ಫಸ್ಟೇ ನಾವು ವಾಟ್ ಯು ಕಾಲ್ ವೆರಿ ಜನರಲ್ ಸ್ಟೇಟ್ಮೆಂಟ್ಗೆ ಹೋಗ್ಬಿಟ್ಟಿದ್ದೀವಿ. ಸೊ ಅದರ ಆಧಾರದ ಮೇಲೆ ವಿ ಕೇಮ್ ಟು ಎ ಸ್ಪೆಸಿಫಿಕ್. ಸೊ ಆಲ್ ಮೆನ್ ಆರ್ ಗುಡ್, ಎಲ್ಲರೂ ಮನುಷ್ಯರು ಒಳ್ಳೆಯವರಿದ್ದಾರೆ, ಅದರಲ್ಲಿ ರಾಜು ಕೂಡ ಒಬ್ಬ ಮ್ಯಾನ್, ಒಬ್ಬ ವ್ಯಕ್ತಿ. ಸೊ ರಾಜುನು ಕೂಡ ಆಟೋಮೆಟಿಕ್ಕಾಗಿ ಒಳ್ಳೆಯ ವ್ಯಕ್ತಿ. ಹಿಯರ್ ವಿ ಮೂವ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಆಲ್ ವೆರಿ ಫೇಮಸ್, ಆಲ್ ಮೆನ್ ಆರ್ ಮಾರ್ಟಲ್, ಭಾಳ ಫೇಮಸ್ ಇದು. ಸೊ ರವಿ ಈಸ್ ಅ ಮ್ಯಾನ್. ಸೊ ಕನ್ಕ್ಲೂಷನ್ ಏನು ನಮ್ಮದು, ರವಿ ಈಸ್ ಆಲ್ಸೋ mortal. So here we move from a very general statement, means which is already proved or to be proved, or it is considered as truth. ಸೊ ಅದರ ಆಧಾರದ ಮೇಲೆ ನಾವು ಪ್ರಿಮೈಸ್ ತೆಗೆದು ಪ್ರಿಮೈಸಿಂದ ನಾವು ಕನ್ಕ್ಲೂಷನ್. ಸೊ ಅದಕ್ಕೆ ಹೇಳ ಡೆಡ್ಯೂಸಿಂಗ್ ಅಂತ ಕರಿತೀವಿ. ಡೆಡ್ಯೂಸಿಂಗ್ ಅಂದ್ರೆ ಏನು, ಬೇಸ್ಡ್ ಆನ್ ಎ ಜನರಲ್ ಸ್ಟೇಟ್ಮೆಂಟ್ ವಿ ಜನರಲೈಸ್. ಅದಕ್ಕೆ ನಾವು ಹೌ ಇಟ್ ಫ್ಲೋಸ್, deductive argument, how it flows, means I have given a small one sentence there. First we start from a theory, generalized theory, then hypothesis, then observation, then we come to a confirmation. So conclusion follows logically from the premise. So ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು. ಮತ್ತು ಇಲ್ಲೊಬ್ಬರು ಯಾರು ರಾಜು ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇಲ್ಲಿಲ್ಲ, ಬಟ್ ಯಾರು ಪ್ರಿಯಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಸೊ ಸಿ ಈಸ್ ಆಲ್ಸೋ ಬ್ರಿಲಿಯಂಟ್. ಸೊ ಆಲ್ ದಿ ಸ್ಟೂಡೆಂಟ್ಸ್ ಆಫ್ ಅಕ್ಮದ ಯೂನಿವರ್ಸಿಟಿ ಆರ್ brilliant. Priya is also student, so she is also brilliant. So we are deducing a conclusion from the theory or a generalized statement. So ನೆನಪಿರಲಿ ಯಾವುದು, ಫಸ್ಟ್ ಥಿಯರಿ, ದೆನ್ ಹೈಪೋಥೆಸಿಸ್, ದೆನ್ ಅಬ್ಸರ್ವೇಷನ್, ದೆನ್ ಕನ್ಫರ್ಮೇಷನ್. ಸೊ ಈಗ ನಾನು ನಿಮ್ಗೆ ಹೇಳಿದ್ದೆ, ಆಲ್ವೇಸ್ an argument or syllogism
ಈಸ್ ಐದರ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್, ನಾಟ್ ನೈದರ್, ಐದರ್ ನೆಟ್ಟಿಗೆ ಬಂದರೆ ಐದರ್ ಅಂತ ಕೇಳ್ತಾರೆ, ಐದರ್ ವ್ಯಾಲಿಡ್ ಆರ್ ಇನ್ವ್ಯಾಲಿಡ್. ಹಾಗಾದರೆ ವ್ಯಾಲಿಡು ಇನ್ವ್ಯಾಲಿಡು ಯಾವ ಆಧಾರದ ಮೇಲೆ ನಾವು ಇದು ವ್ಯಾಲಿಡ್ ಆರ್ಗ್ಯುಮೆಂಟು ಇದು ಇನ್ವ್ಯಾಲಿಡ್ ಅಂತ ಹೇಳೋದು? ಸೊ ಅದನ್ನೀಗ ನಾವು ನೋಡೋಣ. ಕನ್ನಡದಲ್ಲಿ ಇದಕ್ಕೆ ನಾವು ರೂಪಾತ್ಮಕ ಸತ್ಯ, ವಿಷಯಾತ್ಮಕ ಸತ್ಯ ಅಂತೇಳಿ ಕರಿತೀವಿ. ಬಟ್ ಒಂದು ಸ್ವಲ್ಪ ನೀವು ನೋಡ್ರಿ ಅಷ್ಟೇ. ಹಾಗಾದರೆ ಒಂದು ಯಾವಾಗ ವ್ಯಾಲಿಡ್ ಅನಿಸ್ಕೊಳ್ತೈತಿ, ಯಾವಾಗ ಇನ್ವ್ಯಾಲಿಡ್ ಅಂತ ಅನಿಸ್ಕೊಳ್ತೈತಿ ಒಂದು ಆರ್ಗ್ಯುಮೆಂಟು, ಸರಿ ತಪ್ಪು ಅಂತ ಇರೋದೇ ಇಲ್ಲ. ಓಕೆ, ನೋಡಿ, ಪಿ ಅಂದರೆ ಪ್ರಿಮೈಸ್ ಟ್ರೂ ಇದ್ದು ಕನ್ಕ್ಲೂಷನ್ನು ಕೂಡ ಟ್ರೂ ಆದರೆ ದಟ್ ಈಸ್ ವ್ಯಾಲಿಡ್ ಆರ್ಗ್ಯುಮೆಂಟ್. ಪ್ರಿಮೈಸ್ ಟ್ರೂ ಇರಬೇಕು. ಪ್ರಿಮೈಸ್ ನಾನು ಅದು ಕೇಳಿದ್ದೀನಿ, ನಿಮಗೆ ರಾತ್ರಿ 12 ಗಂಟೆಗೆ ಎಬ್ಬಿಸಿ ಕೇಳಿದ್ರೆ ಗೊತ್ತಿರಬೇಕು ಪ್ರಿಮೈಸ್ ಅಂದ್ರೇನು, ಪ್ರಿಪೊಸಿಷನ್ ಅಂದ್ರೇನು, ಸಿಲೋಜಿಸಮ್ ಅಂದ್ರೇನು, ಕನ್ಕ್ಲೂಷನ್ ಅಂದ್ರೇನು, ಲಾ ಆಫ್ ಎಕ್ಸ್ಕ್ಲೂಡೆಡ್ ಮಿಡಲ್ ಅಂದರೆ ಏನು. ಓಕೆ, ಅದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ದಿ ಎಂಟೈರ್ ಎಡಿಫೈಸ್ ಆಫ್ ಲಾಜಿಕಲ್ ರೀಸನಿಂಗ್ ಈಸ್ ಬೇಸ್ಡ್ ಆನ್ ದೀಸ್ ಟರ್ಮಿನಾಲಜೀಸ್. ವಿತೌಟ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಟರ್ಮಿನಾಲಜೀಸ್ ಯು ಕೆನಾಟ್ ಮೂವ್. ನೀವು ಮುಂದೆ ಹೋಗಲಿಕ್ಕೇ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀವು 1-2 ಅವರ್ ಕೂತ್ಕೊಂಡ್ರೆ ಆಗ್ತತಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಒಂದು ಸಲ ನೀವು ಕಷ್ಟಪಟ್ಬಿಟ್ರೆ ಗೆದ್ದಂಗೆನೇ. ಅದಕ್ಕೆ ಸೊ ಏನು, ಯಾವಾಗ ಒಂದು ಆರ್ಗ್ಯುಮೆಂಟ್ ವ್ಯಾಲಿಡ್ ಆಗ್ತೈತಿಪ್ಪ ಅಂದರೆ ಅದು ಪ್ರಿಮೈಸಸ್ಸು ನಿಜ ಇದೆ, ದೆನ್ ಅಂದರೆ ಟ್ರೂ ಇದೆ, ದೆನ್ ಕನ್ಕ್ಲೂಷನ್ ಕೂಡ ಟ್ರೂ ಆಗ್ತತಿ. ಅಕಸ್ಮಾತ್ ಪ್ರಿಮೈಸಸ್ಸು ಫಾಲ್ಸ್ ಇತ್ತು, ಕನ್ಕ್ಲೂಷನ್ ಕೂಡ ಫಾಲ್ಸ್ ಬಂದರೆ ಅವಾಗೂ ಟ್ರೂ. ಯಾಕೆ? ಹಿಯರ್ ವಿ ಆರ್ ಕನ್ಸರ್ನಿಂಗ್ ಅಬೌಟ್ ದಿ ಆರ್ಗ್ಯುಮೆಂಟ್ ಸ್ಟ್ರಕ್ಚರ್. ಆರ್ಗ್ಯುಮೆಂಟ್ ಕರೆಕ್ಟಾಗಿದ್ದರೆ ಸಾಕು, ನಮಗೆ ಆರ್ಗ್ಯುಮೆಂಟ್ ನಿಜ ಇದ್ದರೆ ಸಾಕು. ಸೊ ಪ್ರಿಮೈಸಸ್ ನಿಜ ಇದ್ದು ಕನ್ಕ್ಲೂಷನ್ ಕೂಡ ನಿಜ ಇದ್ದರೆ ದೆನ್ ಇಟ್ ಈಸ್ ವ್ಯಾಲಿಡ್ ಆರ್ಗ್ಯುಮೆಂಟ್. ಅಕಸ್ಮಾತ್ ಪ್ರಿಮೈಸಸ್ಸು ತಪ್ಪಿದೆ, ಕನ್ಕ್ಲೂಷನ್ನು ತಪ್ಪಿದೆ, ಅವಾಗಲೂ ಕರೆಕ್ಟ್, ಅವಾಗಲೂ ಕೂಡ ಇದು ವ್ಯಾಲಿಡ್ ಆರ್ಗ್ಯುಮೆಂಟೇನೆ. ನೋಡಿ, ಅಕಸ್ಮಾತ್ ಪ್ರಿಮೈಸಸ್ಸು ಕೂಡ ಎರಡು ಮಿಕ್ಸ್ಚರ್ ಐತೆ, ಕನ್ಕ್ಲೂಷನು ಕೂಡ ಎರಡು ಮಿಕ್ಸ್ಚರ್ ಆಗಬೇಕು, ಅವಾಗಲೂ ಕೂಡ ಇದು ವ್ಯಾಲಿಡ್ ಆರ್ಗ್ಯುಮೆಂಟು. ಹಾಗಾದ್ರೆ ಇನ್ವ್ಯಾಲಿಡ್ ಯಾವಾಗ ಅಂತಂದರೆ ವೆನ್ ದೇರ್ ಇಸ್ ಎ ಡಿಸ್ಜಂಕ್ಷನ್ ಬಿಟ್ವೀನ್ ಪ್ರಿಮೈಸ್ ಆ್ಯಂಡ್ ಕನ್ಕ್ಲೂಷನ್. ಪ್ರಿಮೈಸೇ ಬೇರೆ, ಕನ್ಕ್ಲೂಷನ್ನೇ ಬೇರೆ ಇತ್ತು ಅಂತಂದರೆ ದಟ್ ಈಸ್ ಟೋಟಲಿ ಇನ್ವ್ಯಾಲಿಡ್ ಆರ್ಗ್ಯುಮೆಂಟ್. ಸೊ ಇಲ್ಲಿ ಪ್ರಿಮೈಸು ಮತ್ತು ಕನ್ಕ್ಲೂಷನ್ನು ಎರಡಕ್ಕೂ ಮಧ್ಯೆ ಒಂದು ಸಂಬಂಧ ಇರುತ್ತೆ, ಕರೆಕ್ಟಾದ ಸಂಬಂಧ ಇರ್ತೈತಿ. ನಿಜ ಸುಳ್ಳು ಅಲ್ಲ, ಒಂದು ಲಾಜಿಕಲ್ ಕನೆಕ್ಷನ್ ಇರಬೇಕು. ಸೊ ಇಫ್ ದೇರ್ ಈಸ್ ಡಿಸ್ಜಂಕ್ಷನ್ ಬಿಟ್ವೀನ್ ಪ್ರಿಮೈಸ್ ಆ್ಯಂಡ್ ಕನ್ಕ್ಲೂಷನ್ ದೆನ್ ಇಟ್ ಇಸ್ ಟೋಟಲಿ ಇನ್ವ್ಯಾಲಿಡ್. ನಮ್ಮ ಪರ್ವ್ಯೂಗೆ ಇದು ಬರೋದೇ ಇಲ್ಲ. ಸೊ ನಾವು ವ್ಯಾಲಿಡ್ ಅಷ್ಟೇ ಅವಾಗ ಕೌಂಟ್ ಮಾಡಬೇಕಾಗ್ತತಿ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್. ಆಲ್ ಡಾಗ್ಸ್ ಆರ್ ಕ್ಯಾಟ್. ಆಲ್ ಡಾಗ್ಸ್ ಆರ್ ಕ್ಯಾಟ್. ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್. ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್. ಸೊ ಕನ್ಕ್ಲೂಷನ್ ಏನು ನಮ್ಮದು? ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್. ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್. ಸೊ ನಮಗಿದು ಕರೆಕ್ಟ್ ಇದ್ದರೆ ಸಾಕು, ಆರ್ಗ್ಯುಮೆಂಟ್ ಕರೆಕ್ಟ್ ಇದ್ದರೆ ಸಾಕು, ಇಟ್ ಈಸ್ ವ್ಯಾಲಿಡ್. ಅಕಸ್ಮಾತ್ ಇಲ್ಲಿ ಆಲ್ ಡಾಗ್ಸ್ ಆರ್ ಕ್ಯಾಟ್ಸು ಇಲ್ಲಿ ಏನಾದರೂ ತಪ್ಪು ಇತ್ತು ಅಂತಂದರೆ, ಅಂದರೆ ಪ್ರಿಮೈಸಸ್ ಏನಾದರೂ ಇರ್ರೆಲಿವೆಂಟ್ ಪದಗಳಿದ್ದವು ಅಂತಂದರೆ ಅವಾಗ ಇದು ಇನ್ವ್ಯಾಲಿಡ್ ಆಗ್ತದೆ. ಇನ್ವ್ಯಾಲಿಡ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೋಡಿದರೆ ಗೊತ್ತಾಗ್ಬಿಡುತ್ತೆ. ವೆನ್ ದೇರ್ ಈಸ್ ಡಿಸ್ಜಂಕ್ಷನ್ ಬಿಟ್ವೀನ್ ಪ್ರಿಮೈಸ್ ಆ್ಯಂಡ್ ಕನ್ಕ್ಲೂಷನ್ ಇಟ್ ವಿಲ್ ಬಿಕಮ್ ಇನ್ವ್ಯಾಲಿಡ್. ಸೊ ಇಲ್ಲಿ ಇದೀಗ ವ್ಯಾಲಿಡ್ ಆರ್ಗ್ಯುಮೆಂಟು. ಸೊ ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್. ಸೊ ಅಗೇನು ಈ ವ್ಯಾಲಿಡ್ ಒಳಗಡೆ ಮತ್ತೆ ಎರಡು ರೀತಿಯಾಗಿ ಏನು ಬರ್ತವೆ, ಸಬ್ ಪಾರ್ಟ್ಸ್ ಅಥವಾ ಸಬ್ ಟೈಪ್ಸ್ಗಳು ಬರ್ತವೆ. ಸೌಂಡ್ ಮತ್ತು ಅನ್ಸೌಂಡ್. ಇದರಲ್ಲಿ ಸೌಂಡ್ ಆ್ಯಂಡ್ ಅನ್ಸೌಂಡ್ ಇವುಗಳಿಗೆ ನಾವು ಕನ್ನಡದಲ್ಲಿ ರೂಪಾತ್ಮಕ ಮತ್ತು ವಿಷಯಾತ್ಮಕ ಸತ್ಯ ಅಂಥೇಳಿ ಕರಿತೀವಿ. ಬಟ್ ಜಸ್ಟ್ ಬೆಟರ್ ಕಾನ್ಸಂಟ್ರೇಟ್ ಆನ್ ಇಂಗ್ಲೀಷ್ ಮೀನಿಂಗ್ ಓನ್ಲಿ. ಸೌಂಡ್ ವ್ಯಾಲಿಡಲ್ಲೇ ಹೇಳ್ತಾ ಇರೋದು, ನಾಟ್ ಇನ್ ಇನ್ವ್ಯಾಲಿಡ್. ಇನ್ವ್ಯಾಲಿಡ್ ಬಿಟ್ಬಿಡಿ ಈಗ. ಅದು ಸೌಂಡ್ ವ್ಯಾಲಿಡಲ್ಲಿ, ಸೌಂಡ್ ಇನ್ವ್ಯಾಲಿಡಲ್ಲಿ, ಬೋತ್ ಆರ್ ವ್ಯಾಲಿಡ್. ಬಟ್ ಸೌಂಡ್ ಆ್ಯಂಡ್ ಅನ್ಸೌಂಡನ್ನು ಡಿಸೈಡ್ ಮಾಡೋದು ಹೆಂಗೆ? ಫಾರ್ ಎಕ್ಸಾಂಪಲ್, ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್. ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್. ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್. ಸಾರಿ, ಆಲ್ ಡಾಗ್ಸ್. ಇದು ಆಲ್ ಡಾಗ್ಸ್ ಆರ್ ಎನಿಮಲ್ಸ್. ಈಗ ನಿಮಗೆ ನೋಡಿದರೆ ಗೊತ್ತಾಗ್ತೈತಿ ಏನಂತಂದರೆ, ಒಂದು ಈ ಆರ್ಗ್ಯುಮೆಂಟ್ ಫಾರ್ಮು ಇದರಲ್ಲಿ ಎರಡು ರೀತಿಯಾಗಿ ನಾವು ಅರ್ಥ ಮಾಡ್ಕೋದು. ಒಂದು, ಲಾಜಿಕಲ್ ಸೀಕ್ವೆನ್ಸ್ ಕರೆಕ್ಟ್ ಆಗಿದೆಯಾ ಒಂದು. ಎರಡನೇದು, ಈಸ್ ಇಟ್ ಟ್ರೂ ಇನ್ ಅವರ್ ರಿಯಲ್ ಲೈಫ್? ದಟ್ ಈಸ್
ಒನ್ ಥಿಂಗ್, ಒಂದು ಲಾಜಿಕಲ್ ಸೀಕ್ವೆನ್ಸ್ ಕರೆಕ್ಟ್ ಆಗಿದೆಯಾ, ಇನ್ನೊಂದು ಇದು ನನ್ನ ನಿತ್ಯ ಜೀವನದಲ್ಲಿ ಕರೆಕ್ಟ್ ಆಗಿದೆ. ಅದಕ್ಕೆ ನಾವು ರೂಪಾತ್ಮಕ ಸತ್ಯ, ವಿಷಯಾತ್ಮಕ ಸತ್ಯ ಅಂತ ಕರಿತೀವಿ. ರೂಪ ಕರೆಕ್ಟ್ ಆಗಿದೆಯಾ, ದೆನ್ ಇಟ್ ಈಸ್ ವ್ಯಾಲಿಡ್ ಅನ್ಸೌಂಡ್. ಇದು ನಿಜವಾಗ್ಲೂ ಲೈಫಲ್ಲಿ ಕರೆಕ್ಟ್ ಆಗಿತ್ತಾ, ದಟ್ ಈಸ್ ಸೌಂಡ್ ಆರ್ಗ್ಯುಮೆಂಟ್. ದಟ್ ಈಸ್ ಸೌಂಡ್ ಆರ್ಗ್ಯುಮೆಂಟ್. ದಟ್ ಈಸ್ ಸೌಂಡ್ ಆರ್ಗ್ಯುಮೆಂಟ್. ಈಗ ನೋಡಿ, ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್, ಆಲ್ ಕ್ಯಾಟ್ಸ್ ಆರ್ ಎನಿಮಲ್ಸ್, ಸೊ ಆಲ್ ಡಾಗ್ಸ್ ಆರ್ ಎನಿಮಲ್. ಸೊ ದಿಸ್ ಈಸ್ ವ್ಯಾಲಿಡ್ ಆರ್ಗ್ಯುಮೆಂಟ್ ಬಟ್ ಅನ್ಸೌಂಡ್. ಯಾಕೆ? ಕಂಟೆಂಟು ಪ್ರಾಬ್ಲಮ್ ಇದೆ. ಆಲ್ ಡಾಗ್ಸ್ ಆರ್ ಕ್ಯಾಟ್ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಆಲ್ ಕ್ಯಾಟ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈಗ ಹಿಂಗೆ ಹೇಳ್ಬೋದು, ಬೇಕಂದರೆ ಆಲ್ ಡಾಗ್ಸ್ ಆರ್ ಆ್ಯನಿಮಲ್ಸ್, ಆಲ್ ಡಾಗ್ಸ್ ಆರ್ ಆ್ಯನಿಮಲ್. ಅದರಲ್ಲಿ ಯಾವ್ದಾರ ಒಂದು ಎಕ್ಸ್ ಡಾಗ್ ಕ್ಯಾಟಗರಿ ಬರುತ್ತಲ್ಲ, ಎಕ್ಸ್ ಡಾಗ್ ಈಸ್ ಆಲ್ಸೋ, ಆಲ್ ಡಾಗ್ಸ್ ಆರ್ ಆ್ಯನಿಮಲ್ಸ್, ಎಕ್ಸ್ ಡಾಗ್ ಈಸ್ ಬರಲ್ಲ, ಇದೇನು ಹೇಳ್ತೀರಿ ನೀವು. ಸೊ ಆಲ್ ಡಾಗ್ಸ್ ಆರ್ ಕ್ಯಾಟ್ಸ್, ಇದು ನಿಮಗೆ ಕಂಟೆಂಟ್ ಪ್ರಾಬ್ಲಮ್ ಇದೆ ಬಟ್ ಲಾಜಿಕ್ ಕರೆಕ್ಟ್ ಆಗಿದೆ. ಅಕಸ್ಮಾತ್ ನಿಮಗೆ ಲಾಜಿಕ್ಕು ಕರೆಕ್ಟ್ ಆಗಿದ್ದು ಆದರೆ ಕಂಟೆಂಟು ಕರೆಕ್ಟ್ ಆಗಿದ್ದರೆ ಅದಕ್ಕೆ ನಾವು ಸೌಂಡ್ ಆರ್ಗ್ಯುಮೆಂಟ್ ಅಂತೇಳಿ ಕರಿತೀವಿ. 1 ಸೆಕೆಂಡ್. ಆಲ್ ಫ್ರೂಟ್ಸ್ ಆರ್ ಡೆಲಿಸಿಯಸ್. ಓಕೆ, ಎಲ್ಲ ಹಣ್ಣುಗಳು ರುಚಿಕರವಾಗಿದ್ದಾವೆ. ಆ್ಯಪಲ್ ಈಸ್ ಅ ಫ್ರೂಟ್. ಸೊ ಕನ್ಕ್ಲೂಷನ್ ಏನು? ಆ್ಯಪಲ್ ಈಸ್ ಡೆಲಿಸಿಯಸ್. ಹೌದಾ? ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಂಟೆಂಟ್ ಕೂಡ ಕರೆಕ್ಟ್ ಆಗಿದೆ. ಆಲ್ ಫ್ರೂಟ್ಸ್ ಆರ್ ಡೆಲಿಸಿಯಸ್, ಎಲ್ಲ ಹಣ್ಣುಗಳು ರುಚಿಕರವಾಗಿರ್ತವೆ. ಆ್ಯಪಲ್ ಕೂಡ ಒಂದು ಹಣ್ಣು, ಸೊ ಆ್ಯಪಲ್ ರುಚಿಕರವಾಗಿದೆ. ಸೊ ಇದು ರೂಪಾತ್ಮಕ ಸತ್ಯನೂ ಇದೆ, ವಿಷಯಾತ್ಮಕ ಸತ್ಯನೂ ಇರ್ತವೆ. ಸೊ ದಿಸ್ ಈಸ್ ಸೌಂಡ್ ಆರ್ಗ್ಯುಮೆಂಟ್, ಸೌಂಡ್ ವ್ಯಾಲಿಡ್ ಆರ್ಗ್ಯುಮೆಂಟ್. ವ್ಯಾಲಿಡ್ ಆರ್ಗ್ಯುಮೆಂಟ್ ಏನೇನೆ, ಆದರೆ ಸೌಂಡ್. ಯಾಕೆ? ದಿಸ್ ಈಸ್ ಟ್ರೂ ಇನ್ ಅವರ್ ರಿಯಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನಮ್ಮ ಜೀವನದ ಅನುಭವದಲ್ಲಿ ಕೂಡ ಇದು ನಿಜ, ಅದಕ್ಕೆ ಇದು ಸೌಂಡ್ ಆರ್ಗ್ಯುಮೆಂಟು. ಆವಾಗಲೇ ಮಾಡಿದ್ನಲ್ಲ, ಅದು ಅನ್ಸೌಂಡ್ ಆರ್ಗ್ಯುಮೆಂಟು ಅಥವಾ ಅನ್ಸೌಂಡ್ ವ್ಯಾಲಿಡ್ ಡಿಡಕ್ಟಿವ್ ಆರ್ಗ್ಯುಮೆಂಟು. ಓಕೆ, ದಿಸ್ ಈಸ್ ಅಬೌಟ್ ಡಿಡಕ್ಷನ್ ಆರ್ ಡಿಡಕ್ಟಿವ್ ರೀಸನಿಂಗ್. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಸ್ಟ್ರೀಮಿಂಗ್ಸಲ್ಲಿ ನೀವು ಕೇಳಬಹುದು. ಓಕೆ, ಸೊ ಲೆಟಸ್, ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಇನ್ನೊಂದು ಸಲ ಹೇಳ್ತೀನಿ, ವ್ಯಾಲಿಡ್ ಇನ್ವ್ಯಾಲಿಡ್ ಬೇಸ್ಡ್ ಆನ್ ದಿ ಲಾಜಿಕಲ್ ಸೀಕ್ವೆನ್ಸ್. ಇಫ್ ಪಿ ಈಸ್ ಕರೆಕ್ಟ್, ಪಿ ಸಿ ಒಂದು ಕರೆಕ್ಟಾಗಿತ್ತು ಅಂತಂದರೆ ದಿಸ್ ಈಸ್ ವ್ಯಾಲಿಡ್ ಆರ್ಗ್ಯುಮೆಂಟ್. ಇಫ್ ದೆರ್ ಈಸ್ ಎನಿ ಡಿಸ್ಜಂಕ್ಷನ್ ಬಿಟ್ವೀನ್ ಪಿ ಆ್ಯಂಡ್ ಸಿ, ಪ್ರಿಮೈಸ್ ಆ್ಯಂಡ್ ಕನ್ಕ್ಲೂಷನ್ ಮಧ್ಯೆ ಯಾವುದೇ ಸಂಬಂಧನೇ ಇಲ್ಲಪ್ಪ ಅಂತಂದರೆ ಅದು ಇನ್ವ್ಯಾಲಿಡ್ ಆರ್ಗ್ಯುಮೆಂಟು, ದಟ್ ಈಸ್ ಔಟ್ರೈಟ್ಲಿ ರಿಜೆಕ್ಟೆಡ್. ಈ ಸೌಂಡ್ ಆರ್ಗ್ಯುಮೆಂಟ್, ಸರಿ, ವ್ಯಾಲಿಡ್ ಆರ್ಗ್ಯುಮೆಂಟಲ್ಲಿ ಮತ್ತೆ ಎರಡು ಥರ, ಸೌಂಡ್ ಆರ್ಗ್ಯುಮೆಂಟ್ ಆ್ಯಂಡ್ ಅನ್ಸೌಂಡ್. ಸೌಂಡ್ ಅಂದ್ರೇನು? ಲಾಜಿಕಲ್ ಸೀಕ್ವೆನ್ಸು ಕರೆಕ್ಟಾಗಿರಬೇಕು, ದೆನ್ ದಿಸ್ ಮಸ್ಟ್ ಬಿ ಟ್ರೂ ಇನ್ ಅವರ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ನಮ್ಮ ನಿತ್ಯ ಜೀವನದಲ್ಲಿ ಇದು ನಿಜ ಇರಬೇಕು. ಸೊ ಆಲ್ ಫ್ರೂಟ್ಸ್ ಆರ್ ಡೆಲಿಸಿಯಸ್, ಆ್ಯಪಲ್ ಈಸ್ ಎ ಫ್ರೂಟ್, ಸೊ ಆ್ಯಪಲ್ ಈಸ್ ಡೆಲಿಷಿಯಸ್. ಸೊ ಇದು ರೂಪಾತ್ಮಕ ಸತ್ಯನೂ ಹೌದು, ವಿಷಯಾತ್ಮಕ ಸತ್ಯನೂ ಹೌದು. ನೆಕ್ಸ್ಟು ಇಂಡಕ್ಟಿವ್ ರೀಸನಿಂಗ್. ಆಮೇಲೆ ಲಾಸ್ಟಿಗೆ ನಿಮಗೆ ವಾಟ್ ಯು ಕಾಲ್ ಚಾರ್ಟ್ ಕೊಡ್ತೀನಿ ನಾನು, ಅಂದರೆ ಕಂಪ್ಯಾರಿಸನ್ ಕೊಡ್ತೀನಿ. ಸೊ ಯು ವಿಲ್ ಗೆಟ್ ಟು ನೋ. ಇಟ್ ಇಸ್ ವೆರಿ ಈಸಿಯೆಸ್ಟ್ ಟಾಪಿಕ್. ಸುಮ್ಮನೆ ನಾವು ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಹೌ ವಿ ಅಪ್ರೋಚ್ ಟು ದಿ ಸಬ್ಜೆಕ್ಟ್, ಹೌ ವಿ ಅಪ್ರೋಚ್ ಟು ಇಟ್. ಇಟ್ ಬೇಸ್ಲಿ ಡಿಪೆಂಡ್ಸ್ ಅಪಾನ್ ದಿ ಎಕ್ಸಾಂಪಲ್ಸ್ ದಟ್ ವಿ ಟೇಕ್ ಆರ್ ದಟ್ ವಿ ಯೂಸ್. ಸೊ ಅದಕ್ಕೆ ಬಹಳಷ್ಟು ಈಸಿಯಾಗಿದೆ. ನೀವೊಂದು 2 days, ಹಾರ್ಡ್ಲಿ 2 days ಸ್ಪೆಂಡ್ ಮಾಡಿದರೆ ಸಾಕು, ಎಂಟೈರ್ ಲಾಜಿಕಲ್ ರೀಸನಿಂಗು ನಿಮ್ಮದಾಗುತ್ತೆ. ಬರೀ 2 days ಸಾಕು, ಬರೀ 2 days ಮಾಡ್ಬೋದು ನಾವು. ದೇರ್ ಆರ್ ಸೋ ಮೆನಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಆಲ್ಸೋ, ಸೋ ಮೆನಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ ಕಲೀಲಿಕ್ಕೆ. ಸೊ ಅದಕ್ಕೆ ನಿಮಗೆ ಕನಿಷ್ಠ ಅಂದರೆ ಒಂದು 5 ಕ್ವಶನ್ಸ್ಗಳ ಮೇಲೆ ಬಂದೇ ಬರ್ತವೆ. 10 ಕಾಂಪೋನೆಂಟ್ಸು, 5 ಕ್ವಶನ್ಸು, 50 ಕ್ವಶನ್ಸ್ಗಳು ಬರ್ತವೆ. ಸೊ ಅದಕ್ಕೆ ಒಂದು 5 ಕ್ವಶನ್ ನಿಮಗೆ ಫಿಕ್ಸ್ ಆಗೇ ಬರ್ತವೆ. ಇಂಡಕ್ಟಿವ್ ರೀಸನಿಂಗ್ ಇದು, ಅದಕ್ಕೆ ನಾವೇನು ಕರಿತೀವಿ, ಡಿಡಕ್ಷನ್ಗೆ ಟಾಪ್ ಟು ಬಾಟಮ್ ಅಪ್ರೋಚ್ ಅಂತಲೂ ಕರಿತೀವಿ. ಅದಕ್ಕೆ ಅಂದರೆ ಟಾಪಿಂದ ಬಾಟಮಿಗೆ ಬರ್ತೀವಿ ನಾವು ಡಿಡಕ್ಷನಲ್ಲಿ, ಟಾಪ್ ಟು ಬಾಟಮ್ ಅಪ್ರೋಚ್ ಅಂತ ಕರಿತೀವಿ. ಇಲ್ಲಿ ಬಾಟಮ್ ಟು ಟಾಪ್ ಅಪ್ರೋಚ್, ಇಟ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಡಿಡಕ್ಷನ್. ಎಕ್ಸಾಕ್ಟ್ಲಿ ಡಿಡಕ್ಷನ್ಗಿದು ಅಪೋಸಿಟ್ ಆಗಿ ಇರುತ್ತೆ, ಎಕ್ಸಾಕ್ಟ್ಲಿ ಅಪೋಸಿಟ್. ವೆರಿ ಸಿಂಪಲ್. ಅದು ಟಾಪಿಂದ ಬಾಟಮಿಗೆ ಬಂದರೆ ಅಂದರೆ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟನ್ನು ತಗೊಂಡು ಅದರ ಆಧಾರದ ಮೇಲೆ ಪ್ರಿಮೈಸ್ ತೆಗೆದು ಪ್ರಿಮೈಸಿಂದ ನಾವು ಕನ್ಕ್ಲೂಷನಿಗೆ ಬರ್ತೀವಿ. ಸೊ ವಿ ಮೂವ್ ಫ್ರಾಮ್ ಅ ಜನರಲ್ ಟು ಸ್ಪೆಸಿಫಿಕ್. ಹಿಯರ್ ವಿ ಮೂವ್ ಫ್ರಾಮ್ ಸ್ಪೆಸಿಫಿಕ್ ಕೇಸಸ್ ಟು ಜನರಲ್. ಸೊ ದಿಸ್ ಈಸ್ ಯಾವುದಿದು, ಇದು ಬಾಟಮ್ ಟು ಟಾಪ್ ಅಪ್ರೋಚ್.
ಕೆಳಗಡೆಯಿಂದ ನಾವಿಲ್ಲಿ ಮೇಲೆ ಹೋಗ್ತೀವಿ. ಭಾಳ ಸಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಹಳಷ್ಟು ಈ ಒಂದು ಎರಡೂ ರೀಸನಿಂಗನ್ನು ನಾವು ಬಳಸ್ಕೋತೀವಿ ಬಹಳಷ್ಟು. ಈಗ ಯಾವುದೋ ಒಬ್ಬ ವಾಟ್ ಯು ಕಾಲ್ ಹೋಗಿ ಲೆಟ್ಸ್ ಗೋ ಟು ಸ್ಪೆಸಿಫಿಕ್ ಟು ಜನರಲ್. ನೋಡಿ ಮೊದಲನೆಯ ಎಕ್ಸಾಂಪಲ್, ದ ಚೇರ್ ಇನ್ ದಿ ಲಿವಿಂಗ್ ರೂಮ್ ಈಸ್ ರೆಡ್ ಇನ್ ಕಲರ್. ಇಲ್ಲಿ ಲಿವಿಂಗ್ ರೂಮಲ್ಲಿರೋ ಚೇರು ರೆಡ್ ಕಲರ್ ಇದೆ. ದ ಚೇರ್ ಇನ್ ಹಾಲ್ ಈಸ್ ರೆಡ್ ಕಲರ್. ದ ಚೇರ್ ಇನ್ what you call dining room is red in color. So here we study, we observe this individual facts ಗಳನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ದೆನ್ ವಿ ಅಬ್ಸರ್ವ್ ದಿ ಪ್ಯಾಟರ್ನ್. ಇಂಡಿವಿಜುವಲ್ ಎಲ್ಲವನ್ನು ಅಬ್ಸರ್ವ್ ಮಾಡಿ ವಿ ಅಬ್ಸರ್ವ್ ದಿ ಪ್ಯಾಟರ್ನ್. ದೆನ್ ಫೈನಲಿ ವಿ ಡೆಡ್ಯೂಸ್ ಆರ್ ವಿ ಕಮ್ ಟು ಎ ಕನ್ಕ್ಲೂಷನ್ ದಟ್ ಆಲ್ ದಿ ಚೇರ್ಸ್ ಇನ್ ದಿ ಹೋಮ್ ಆರ್ ರೆಡ್ ಇನ್ ಕಲರ್. ನಾವು ಒಂದು 3 ಏನು ಮಾಡಿದ್ವಿ, ಸ್ಪೆಸಿಫಿಕ್ ಕೇಸ್ಗಳನ್ನ ಸ್ಟಡಿ ಮಾಡಿ ಅವುಗಳ ಆಧಾರದ ಮೇಲೆ ವಿ ಕೇಮ್ ಟು ಅ ಕನ್ಕ್ಲೂಷನ್ ದಟ್ ಆಲ್ ದಿ ಚೇರ್ಸ್ ಇನ್ ಹೋಮ್ ಆರ್ ರೆಡ್ ಇನ್ ಕಲರ್. ಬಟ್ ಇನ್ ಡಿಡಕ್ಷನ್ ಲಾಜಿಕ್ ದ ಕನ್ಕ್ಲೂಷನ್ ಇಸ್ 100% ಟ್ರೂ. Why? It is based on the premise, it is based on the theory. That's why there is 100% ಅಲ್ಲಿ ಶ್ಯೂರಿಟಿ ಇರುತ್ತೆ. ನಮಗೆ ನೆನ್ಪಿಟ್ಕೊಳ್ಳಿ, ಎಲ್ಲಿ ಡಿಡಕ್ಷನ್ ಲಾಜಿಕಲ್ಲಿ ಕನ್ಕ್ಲೂಷನ್ನು 100%, 110% ಇಟ್ ಇಸ್ ಟ್ರೂ. ಬಟ್ ಹಿಯರ್ ಇಟ್ ಈಸ್ ಲೈಕ್ಲಿ ಟು ಬಿ ಟ್ರೂ. ಯಾಕೆ? ವಿ ಹ್ಯಾವ್ ಅಬ್ಸರ್ವ್ಡ್ ಓನ್ಲಿ ಸರ್ಟನ್ ಕೇಸಸ್. ಅಕಸ್ಮಾತ್ ಅದೇ ಹಾಲಲ್ಲಿ ಇನ್ನೊಂದು ಯಾವುದೋ ಸ್ಟೋರ್ ರೂಮಲ್ಲಿ ಒಂದು ಚೇರ್ ಏನಾದರೂ ವೈಟ್ ಇತ್ತು ಅಂತಂದರೆ ನಮ್ಮ ಕನ್ಕ್ಲೂಷನ್ಗೆ ಅದು ಅಫೆಕ್ಟ್ ಆಗ್ತತಿ. ಸೊ ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್, ವೆರಿ ಸಿಂಪಲ್. ಕಬ್ಬಿನ ಅಂದರೆ ಐರನ್, ಕಬ್ಬಿನ ಕಾಯಿಸಿದರೆ ನೀವು ಅದು ಹಿಗ್ತತಿ, ಎಕ್ಸ್ಪಾಂಡ್ ಆಗ್ತತಿ. ಚಿನ್ನ ಅದನ್ನು ಕಾಯಿಸಿದರೆ ಅದು ಎಕ್ಸ್ಪಾಂಡ್ ಆಗ್ತತಿ. ಬೆಳ್ಳಿ ಕಾಯಿಸಿದರೆ ಅದು ಎಕ್ಸ್ಪಾಂಡ್ ಆಗ್ತತಿ. ಅಲ್ಯೂಮಿನಿಯಂ ಕಾಯಿಸಿದ್ರೆ ಅದು ಎಕ್ಸ್ಪಾಂಡ್ ಆಗ್ತತಿ. ತಾಮ್ರ ಕಾಪರ್ ಕಾಯಿಸಿದ್ರೆ ಅದು ಎಕ್ಸ್ಪಾಂಡ್ ಆಗ್ತತಿ. ಸೊ ಯಾವುದು ಐರನ್ನು, ಕಾಪರು, ಸಿಲ್ವರು, ಗೋಲ್ಡು, ಅಲ್ಯೂಮಿನಿಯಂ ಇವೆಲ್ಲವೂ ಹೀಟ್ ಮಾಡಿದರೆ ಎಕ್ಸ್ಪಾಂಡ್ ಆಗ್ತವೆ. ಸೊ ಫೈನಲಿ ಐ ಕಮ್ ಟು ಎ ಕನ್ಕ್ಲೂಷನ್ ದ್ಯಾಟ್ ಎಲ್ಲ ಲೋಹಗಳು, ಎಲ್ಲ ಯಾವುದು ಐರನ್ನು, ಸಿಲ್ವರು, ಕಾಪರ್ ಎಲ್ಲ ಲೋಹಗಳೇನಿದಾವಲ್ಲ, ಮೆಟಲ್ಸ್ಗಳು, ಅವು ಕಾಯಿಸಿದರೆ ಏನಾಗ್ತವೆ, ಎಕ್ಸ್ಪಾಂಡ್ ಆಗ್ತವೆ. ಇಫ್ ದೇ ಹೀಟ್ ದೇ ವಿಲ್ ಗೆಟ್ ಎಕ್ಸ್ಪಾಂಡ್. ಸೊ ಬೇಸ್ಡ್ ಆನ್ ಸರ್ಟನ್ ಕೇಸಸ್ ಐ ಡ್ರಾ ಅ ಕನ್ಕ್ಲೂಷನ್. ದಿಸ್ ಈಸ್ ಇಂಡಕ್ಟಿವ್ ರೀಸನಿಂಗ್. ಹೌದು, ನಾವು ಮಾಡೋದಿಲ್ಲ ನಮ್ಮ ಜೀವನದಲ್ಲಿ ಒಂದು 4-5 ಕೇಸ್ಗಳನ್ನ ನೋಡಿ ಕೊನೆಗೆ ವಿ ಡ್ರಾ ಅ ಕನ್ಕ್ಲೂಷನ್, ಇವರೆಲ್ಲ ಹೀಗೆ ಅಂತೆ ಅದಕ್ಕೆ. ಬಟ್ ಇಲ್ಲಿ ಏನೆಲ್ಲ, ಟ್ರುತ್ ಈಸ್ ನಾಟ್ 100% ಟ್ರೂ. ಇಲ್ಲಿ ಕನ್ಕ್ಲೂಷನ್ನು 100% ಪರ್ಫೆಕ್ಟಾಗಿ ಇರೋದಿಲ್ಲ. ಯಾಕೆ? ಅಕಸ್ಮಾತ್ ಯಾವುದಾದ್ರೂ ಒಂದು ಲೋಹ, ಇನ್ನೊಂದು ಯಾವ್ದು ಬಿಟ್ಟಿದ್ದೀನಿ ಇಲ್ಲಿಗ, ಐರನ್ ಆಯ್ತು, ಕಾಪರ್ ಆಯಿತು, ಸಿಲ್ವರ್ ಆಯಿತು, ಗೋಲ್ಡ್ ಆಯಿತು, ಅಲ್ಯೂಮಿನಿಯಂ ಆಯಿತು, ಇನ್ನೊಂದು ಯಾವುದೋ ಬಾಕ್ಸೈಟ್ ಅಂತ ಅಂದ್ಕೊಡ್ರಿ, ಯಾವುದಾದ್ರೂ ಒಂದು ಏನಾದರೂ ಹೀಟರ ಎಕ್ಸ್ಪಾಂಡ್ ಆಗದೆ ಹೋದರೆ ನಮ್ಮ ಕನ್ಕ್ಲೂಷನ್ಗೆ ಅದು ಅಫೆಕ್ಟ್ ಆಗ್ತದೆ. ದಟ್ಸ್ ವೈ ಹಿಯರ್ ಇಟ್ ಈಸ್ ನಾಟ್ 100% ಟ್ರೂ. ಸೊ ದಿಸ್ ಈಸ್ ಇಂಡಕ್ಷನ್. ಹಿಯರ್ ದಿಸ್ ಈಸ್ ಕಾಲ್ಡ್ ಬಾಟಮ್ ಟು ಟಾಪ್ ಅಪ್ರೋಚ್. ಯಾಕೆ? ನಾವು ಒಂದೊಂದೇ ತಗೊಂಡು ಫೈನಲ್ ಕನ್ಕ್ಲೂಷನ್ಗೆ ಬರ್ತಾ ಇದ್ದೇವೆ. ಅಲ್ಲಿ ಫ್ರಮ್ ಟಾಪ್ ಟು ಬಾಟಮ್ ಅಪ್ರೋಚ್. ಹಿಯರ್ ವಿ ಮೂವ್ ಫ್ರಮ್ ಸ್ಪೆಸಿಫಿಕ್ ಟು ಜನರಲ್. ಸ್ಪೆಸಿಫಿಕ್ ಕೇಸ್ಗಳನ್ನ ಸ್ಟಡಿ ಮಾಡಿ ದೆನ್ ನಾವೇನು ಮಾಡ್ತಾ ಇದ್ದೀವಿ, ಈಗ ಭಾಳಷ್ಟು ನಾವು ನೋಡ್ಬೋದು, ನಾವು ಭಾಳಷ್ಟು ಕೇಸ್ಗಳಲ್ಲಿ ನಾವು ಇದನ್ನು ಸ್ಟಡಿ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಇಂಡಕ್ಟಿವ್ ರೀಸನಿಂಗ್. ವೆರಿ ಸಿಂಪಲ್ ಆಗಿದೆ. ಇಂತಹ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೀವು ಬೇರೆ ಬೇರೆ ಮಟೀರಿಯಲ್ಸ್ಗಳಲ್ಲಿ ತೆಗೆದು ಹುಡುಕಿ ಒಂದು ಸ್ವಲ್ಪ ಪರ್ಫೆಕ್ಟ್ ಮಾಡಿಕೊಂಡ್ರೆ ಸಾಕು. 2 ಡೇಸಲ್ಲಿ ನಿಮಗಿದು ಪರ್ಫೆಕ್ಟ್ ಆಗ್ತತಿ. ಒಂದು 2 ಡೇಸ್ ಸಾಕು ಇದಕ್ಕೆ. 2 ಡೇಸಲ್ಲಿ ನಿಮಗೆ ಪರ್ಫೆಕ್ಟ್ ಆಗ್ತತಿ ಇದು. ನೋಡಿ, ಹಿಯರ್ ಇಟ್ ಫಾಲೋಸ್ ಫಸ್ಟ್ ಅಬ್ಸರ್ವೇಷನ್. ಫಸ್ಟ್ ನಾವೇನು ಮಾಡ್ತೀವಿ, ವಿ ಅಬ್ಸರ್ವ್ ಸ್ಪೆಸಿಫಿಕ್ ಕೇಸಸ್, ದೆನ್ ವಿ ಸಿ ದಿ ಪ್ಯಾಟರ್ನ್, ಹೌ ದೇ ಆರ್ ಪ್ಯಾಟರ್ನ್, ದೆನ್ ವಿ ಡ್ರಾ ಅ ಹೈಪೋಥೆಸಿಸ್, ದೆನ್ ವಿ ಕಮ್ ಟು ಎ ಥಿಯರಿ. ಹಾಗೇನು ಇದು ಕೂಡ ಯಾವುದು, ಅದು ಸೌಂಡು ಅನ್ಸೌಂಡ್ ಇತ್ತು, ಇದು ಸ್ಟ್ರಾಂಗ್ ಆ್ಯಂಡ್ ವೀಕ್ ಇರುತ್ತೆ. ಯಾವುದ್ಯಾವುದು ಡಿಡಕ್ಟಿವ್ ಲಾಜಿಕ್ ಬಂದುಬಿಟ್ಟು ಇಟ್ ಈಸ್ ಸೌಂಡ್ ಆ್ಯಂಡ್ ಅನ್ಸೌಂಡ್. ಬಟ್ ಇನ್ ಇಂಡಕ್ಟಿವ್ ಲಾಜಿಕ್ ವಿ ಹ್ಯಾವ್ ಸ್ಟ್ರಾಂಗ್ ಆ್ಯಂಡ್ ವೀಕ್. ಸ್ಟ್ರಾಂಗ್ ವೀಕ್ ಎದ್ರ ಮೇಲೆ ಡಿಪೆಂಡ್ ಅಪ್ಪ ಅಂತಂದರೆ ಡಿಪೆಂಡಿಂಗ್ ಅಪಾನ್ ದಿ ಇಂಡಿವಿಜುವಲ್ ಕೇಸಸ್.
ಏನೋ ಒಂದೊಂದೇ ನೋಡ್ತೀವಲ್ಲ, ಇಂಡಿವಿಜುವಲ್ ಕೇಸಸ್. ಸೊ ಇಂಡಿವಿಜುವಲ್ ಕೇಸಸ್ಗಳು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಇದು ಸ್ಟ್ರಾಂಗ್ ಆರ್ಗ್ಯುಮೆಂಟು, ಅಥವಾ ನಮ್ಮ ಕೇಸ್ ಸ್ಟಡಿಗಳು ಕಡಿಮೆ ಇದ್ದವು ಅಂತಂದರೆ ಇಟ್ ಈಸ್ ವೀಕ್. ನಾವು ರಿಸರ್ಚಲ್ಲಿ ಮಾಡೋದು ಹಾಗೆ ಅಲ್ವಾ, ನಾವೇನು ಮಾಡ್ತೀವಿ, ವಿ ಟೇಕ್ ದಿ ಸ್ಯಾಂಪಲ್ ಸೈಜ್. ಇಫ್ ದ ಸ್ಯಾಂಪಲ್ ಇಸ್ ಟೂ ಸ್ಮಾಲ್ ದೆನ್ ಇಟ್ ವಿಲ್ ಬಿಕಮ್ weak argument. If the sample is too large or which suffice the research, then it will become a strong inductive reasoning. ಸೊ ಅದಕ್ಕೆ ಇದು ನಮ್ಮ ಇಂಡಿವಿಜುವಲ್ ಕೇಸ್ಗಳ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ವಿಲೇಜ್ ಸ್ಟಡಿ ಮಾಡೋಕ್ಕೆ ಹೋಗಿರ್ತೀರಿ ಅಂದ್ಕೊಡ್ರಿ, ಆ ವಿಲೇಜಲ್ಲಿ 1000 ಪಾಪ್ಯುಲೇಷನ್ ಇದೆ. ಸೊ ನೀವು 10 ಮೆಂಬರ್ಸನ್ನ ಅಷ್ಟೇ ಸ್ಟಡಿ ಮಾಡಿ, 10 ಕೇಸಸ್ ಸ್ಟಡಿ ಮಾಡಿ, ಇಫ್ ಯು ಡ್ರಾ ಅ ಕನ್ಕ್ಲೂಷನ್ ದೆನ್ ಇಟ್ ವಿಲ್ ಬಿಕಮ್ ವೀಕ್ ಆರ್ಗ್ಯುಮೆಂಟ್. ಫಾರ್ ಎಕ್ಸಾಂಪಲ್ ನೀವು 10,000ಅಲ್ಲಿ ಅಟ್ಲೀಸ್ಟ್ ಒಂದು 500+ ಆದರೂ ನೀವು ಇಂಡಿವಿಜುವಲ್ ಕೇಸ್ಗಳನ್ನ ಸ್ಟಡಿ ಮಾಡಿದರೆ ದೆನ್ ಇಟ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಇಂಡಕ್ಟಿವ್ ಆರ್ಗ್ಯುಮೆಂಟ್. ಸೊ ಸ್ಟ್ರಾಂಗ್ ಆ್ಯಂಡ್ ವೀಕ್ ಇಟ್ ಬೇಸ್ಡ್ ಆನ್ ದಿ ಇಂಡಿವಿಜುವಲ್ ಕೇಸಸ್ ಆರ್ ಆ ಇಂಡಿವಿಜುವಲ್ ಕೇಸ್ಗಳು ಎಷ್ಟು ನಿಜ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಮೂರನೇದು ಅಬ್ಡಕ್ಟಿವ್ ಆರ್ಗ್ಯುಮೆಂಟ್ ಆರ್ ಅಬ್ಡಕ್ಟಿವ್ ರೀಸನಿಂಗ್ ಅಂತ ಕೂಡ ನಾವು ಕರಿತೀವಿ. ಅಬ್ಡಕ್ಟಿವ್ ಆರ್ಗ್ಯುಮೆಂಟ್ ಆರ್ ಅಬ್ಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ನೋಡಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೈಪೋಥೆಟಿಕೋ ಆರ್ಗ್ಯುಮೆಂಟ್. ಅದನ್ನ ಕೇಳ್ಬೋದು ಎಕ್ಸಾಮ್ಗೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೈಪೋಥೆಟಿಕೋ ಆರ್ಗ್ಯುಮೆಂಟ್. ಹೈಪೋಥೆಟಿಕೋ ಆರ್ಗ್ಯುಮೆಂಟ್ ಈಸ್ ಆಲ್ಸೋ ನೌನ್ ಆಸ್ inductive reasoning, deductive reasoning or abductive reasoning, none of the above or all the above. ಸೊ ಅದನ್ನು ಕೂಡ ಕೇಳ್ಬೋದು. ಯಾವುದೇ ಕ್ವಶನ್ ಇದೇ ಬರುತ್ತೆ ಅಂತೇಳಿ ಮಾಡಿ, ಬಿಕಾಸ್ ಎಕ್ಸಾಮ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ನಾವು ಅದ್ರ ಕಂಟ್ರೋಲಲ್ಲಿ ಇರ್ತೇವೆ. ಅದಕ್ಕೆ ಡೋಂಟ್ ಥಿಂಕ್ ದ್ಯಾಟ್ ಇಟ್ ಮೇ ನಾಟ್ ಕಮ್, ಅದು ಬರೋದಿಲ್ಲ ಅಂತ ಯಾವತ್ತೂ ಥಿಂಕ್ ಮಾಡಬೇಡ್ರಿ. ಬರಬಹುದು, ಬರಲಿಕ್ಕಿಲ್ಲ ಬೇಡ, ನಮಗೆ ಬರಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ a positive hope. So when we make educated guess, it is also called as educated guess. On the basis of our observation and incomplete information, it is known as abductive reasoning. It results in the most likely conclusion. So idenantandre namu poorthi information illa, we don't have complete information about certain phenomena. So that's why based on available information we come to educated guess, we come to a certain conclusion. So that's why it is not 100% true, it is likely to be true. ಅದಕ್ಕೆ ಆಯ್ತು ನೋಡಿ, ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾನೆ. ಸೊ ನನಗೆ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ ಹೇಳ್ತಾನೆ. ಬಟ್ ಆದರೂ ಡಾಕ್ಟ್ರಿಗೆ ಅದು ಪೂರ್ತಿ ಕ್ಲಿಯರ್ ಆಗೋದಿಲ್ಲ. ಬಟ್ ಹಿಂಗೆ ಆಗಿರಬಹುದು ಅಂತ ಡಾಕ್ಟರ್ ಏನು ಮಾಡ್ತಾನೆ, ಗೆಸ್ಸನ್ನು ಮಾಡಿ ಆ ಗೆಸ್ ಆಧಾರದ ಮೇಲೆ he will give treatment. So here we come to a conclusion based on incomplete information. So based on that incomplete information we make a educated guess. Maybe ಇದು ಹಿಂಗಿರಬಹುದು, it may be like this, it may be like this, it may be like that. So it is called educated guess. ಇಲ್ಲಿ ಯಾವುದು ಕೂಡ ಇರೋದಿಲ್ಲ. Sometimes it is conditional also. ಇದು ಕೂಡ ಕಂಡೀಷನ್ ಕೂಡ ಇದು ಇರುತ್ತೆ. ಈಗ ನೋಡಿ, ನಿಮಗೆ ಕಂಪ್ಲೀಟ್ಲಿ ಎಲ್ಲ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಈ PPTಯನ್ನು ನೋಡಿದರೆ. ಮೊದಲನೇದು ಡಿಡಕ್ಟಿವ್ ರೀಸನಿಂಗ್. ಇದು ಒಂದು ಚಾರ್ಟ್ ನೆನಪಿಟ್ಕೊಂಡ್ಬಿಟ್ರೆ ಸಾಕು, ನೀವು ಕಂಪ್ಲೀಟ್ ನಿಮಗೆ ಇಂಡಕ್ಷನ್ ಅಂದ್ರೇನು, ಡಿಡಕ್ಷನ್ ಅಂತಂದ್ರೇನು ಕಂಪ್ಲೀಟ್ ಅರ್ಥ ಆಗುತ್ತೆ. ಸೊ ಡಿಡಕ್ಷನಲ್ಲಿ ಮೊದಲನೇ ಪಾಯಿಂಟ್ ನೆನಪಿಟ್ಕೊಂಡ್ರೆ ಇಟ್ ಇಸ್ 100% ಟ್ರೂ, ಅದು 100% ಟ್ರೂ ಇರ್ತೈತೆ. ಯಾವುದು? ಡಿಡಕ್ಟಿವ್ ಲಾಜಿಕ್ಕು. ಇಂಡಕ್ಟಿವ್ ಲಾಜಿಕ್ಕು 100% ಟ್ರೂ ಇರೋದಿಲ್ಲ. ಹಾಗಂದ್ರೆ ತಪ್ಪಿರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ಸರ್ಟನಿಟಿ ಇರೋದಿಲ್ಲ. ಯಾಕೆ? ಇಟ್ ಈಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ನೆಕ್ಸ್ಟ್ ಡಿಡಕ್ಟಿವ್ ರೀಸನಿಂಗಲ್ಲಿ ಡಿಡಕ್ಟಿವ್ ಮತ್ತು ಇಂಡಕ್ಟಿವ್, ಇದು ಜನರಲ್ ಟು ಸ್ಪೆಸಿಫಿಕ್ಕು, ಇದು ಸ್ಪೆಸಿಫಿಕ್ ಟು ಜನರಲ್ಲು. ಇದು 100 ಅಲ್ಲ 1000% ಪರ್ಫೆಕ್ಟು, ಇದು ಟ್ರೂ ಅಷ್ಟೇ ಹೇಳ್ಬೋದು ನಾವು. ಅಂದರೆ ಸರ್ಟನ್ಲಿ ಇಲ್ಲ, ನಾಟ್ ಸರ್ಟನ್, ಟ್ರೂ ಬಟ್ ನಾಟ್ ಸರ್ಟನ್. ಓಕೆ, ನೆಕ್ಸ್ಟ್ ಇದು ಯಾವುದು? ಟಾಪ್ ಟು ಡೌನ್ ಆರ್ ಬಾಟಮ್ ಅಪ್ರೋಚು, ಇದು ಬಾಟಮ್ ಟು ಟಾಪ್ ಅಪ್ರೋಚು. ಇಲ್ಲಿ ಸಿಂಗಲ್ ಕೇಸಿಂದ ನಾವು ಟಾಪ್ ಹೋಗ್ತೀವಿ, ಸೊ ದಟ್ಸ್ ವೈ ಬಾಟಮ್ ಟು ಟಾಪ್ ಅಪ್ರೋಚು. ನೋಡಿ, ಇಟ್ ಆಲ್ರೆಡಿ ಸ್ಟಾರ್ಟ್ಸ್ ವಿತ್ ಕನ್ಕ್ಲೂಷನ್.
ಇದೇನೋ ಆಲ್ಮೋಸ್ಟ್ ಕನ್ಕ್ಲೂಷನಿಂದನೇ ಇದು ಸ್ಟಾರ್ಟ್ ಆಗೋದ್ರಿಂದ ಇದು ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಇರುತ್ತೆ, ಇದು ಸ್ಟ್ರಾಂಗ್ ಅಥವಾ ವೀಕ್ ಇರುತ್ತೆ. ಓಕೆ, ಡ್ರಾಸ್ ಇನ್ಫರೆನ್ಸ್ ವಿತ್ ಸರ್ಟನಿಟಿ, ಇಲ್ಲಿ ಸರ್ಟನಿಟಿ ಇರೋದಿಲ್ಲ, ಸ್ಟಾರ್ಟಿಂಗ್ ವಿತ್ ಪ್ರಿಮೈಸ್ ಇರೋದ್ರಿಂದ ಇಲ್ಲಿ ಸರ್ಟನಿಟಿ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಡಿಡಕ್ಷನ್, ಇಂಡಕ್ಷನ್ ಆ್ಯಂಡ್ ಅಬ್ಡಕ್ಷನ್. ಡಿಡಕ್ಷನ್, ಇಂಡಕ್ಷನ್, ಅಬ್ಡಕ್ಷನ್. ಸೊ ಡಿಡಕ್ಷನಲ್ಲಿ ನಾವು ಜನರಲ್ ಟು ಸ್ಪೆಸಿಫಿಕ್ಕಿಗೆ ಬರ್ತೀವಿ, ಇಂಡಕ್ಷನಲ್ಲಿ ಸ್ಪೆಸಿಫಿಕ್ಕಿಂದ ಜನರಲ್ ಸ್ಟೇಟ್ಮೆಂಟ್ಗೆ ಹೋಗ್ತೀವಿ, ಅಬ್ಡಕ್ಷನಲ್ಲಿ ಬೇಸ್ಡ್ ಆನ್ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ನು ವಿ ಡ್ರಾ ಸರ್ಟನ್ ಕನ್ಕ್ಲೂಷನ್. ಸೊ ಈ ಮೂರು ರೀಸನಿಂಗ್ ಅಥವಾ ಆರ್ಗ್ಯುಮೆಂಟ್ ಫಾರ್ಮ್ಸ್. ಈಸಿ ಇದೆ, ಏನೋ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಅದರಲ್ಲಿ. ನೆಕ್ಸ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಕೆಟಗಾರಿಕಲ್ ಪ್ರಿಪೋಸಿಷನ್. ಇದು ನೆಕ್ಸ್ಟ್ ಪಾರ್ಟ್. ಇದು ಅದು ಆ್ಯಕ್ಚುಲಿ 4 ಟಾಪಿಕಲ್ಲಿ ಮೊದಲನೇದು ಅದೇ ಇತ್ತು, ಇದೇ ಫಸ್ಟ್ ಇತ್ತು, ಅದು ಸೆಕೆಂಡ್ ಇತ್ತು, ಅದು ಇಂಡಕ್ಷನ್ ಡಿಡಕ್ಷನ್. ಫಸ್ಟು ನಾವು ಇಂಡಕ್ಷನ್ ಡಿಡಕ್ಷನ್ ಮಾಡಿದ್ದೀವಿ. ಈಗ ಕಾಂಪೊನೆಂಟ್ 6ಲ್ಲಿ ಎರಡನೇ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವುದು? ಕೆಟಗಾರಿಕಲ್ ಪ್ರಿಪೋಸಿಷನ್. ಹೇಳಬೇಕು ಪದೇ ಪದೇ, ಕೆಟಗಾರಿಕಲ್ ಪ್ರಿಪೋಸಿಷನ್, ಕೆಟಗಾರಿಕಲ್ ಪ್ರಿಪೋಸಿಷನ್. ಸೊ ಇದು ಏನಾಗಬೇಕಂತಂದರೆ ನಿಮಗೆ ಹೇಳಿದ್ನಲ್ಲ, ರಾತ್ರಿ 12 ಗಂಟೆಗೆ ಎಪ್ಸಿ ಕೇಳಿದರೂ ಕೂಡ ಕೆಟಗಾರಿಕಲ್ ಪ್ರಿಪೋಸಿಷನ್ ಅಂದರೆ ಏನು ಅಂತ. ಈಗ ನಮ್ಗೆ ಗೊತ್ತಿದೆ ಪ್ರಿಪೋಸಿಷನ್ ಅಂತ ನಾವು ಆವಾಗಲೇ ನೋಡಿದ್ವಿ. ಒಂದು ಸ್ಟೇಟ್ಮೆಂಟ್ ಇದು, ಅದು ಟ್ರೂ ಇರ್ಬೋದು, ಫಾಲ್ಸ್ ಇರ್ಬೋದು. ಸೊ ಇಟ್ ಸೇಸ್ ಸಮಥಿಂಗ್ ಅಬೌಟ್ ಸಮಥಿಂಗ್, ಯಾವುದಾದ್ರು ಒಂದು ವಿಷಯದ ಬಗ್ಗೆ ಏನಾದರೂ ಒಂದನ್ನು ಹೇಳ್ತೈತಿ. ಅಥವಾ ಇಟ್ ಸೇಸ್ ಅ ಸರ್ಟನ್ ರಿಲೇಷನ್ಶಿಪ್ ಬಿಟ್ವೀನ್ 2 ಸಬ್ಜೆಕ್ಟ್ಸ್ ಆರ್ ಸೊ 2 ಟರ್ಮ್ಸ್. ಯಾವುದಾದ್ರೂ 2 ಪದಗಳ ಮಧ್ಯೆ, 2 ವಿಷಯಗಳ ಮಧ್ಯೆ ಒಂದು ಸಂಬಂಧ ಹೆಂಗೈತಿ ಅಂತ ಇದು ಪ್ರಿಪೋಸಿಷನ್ ಹೇಳ್ತೈತಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಏನಿಲ್ಲ, ಆಲ್ ಡಾಗ್ಸ್ ಆರ್ ಲಾಯಲ್, ಎಲ್ಲ ನಾಯಿಗಳು ನಂಬಿಕಸ್ತಾ ಇದ್ದಾವೆ ಅಂತ. ಈಗ ಈ ಪ್ರಿಪೋಸಿಷನ್ ಒಂದು ಸ್ಟೇಟ್ಮೆಂಟ್. ಇಲ್ಲಿ ನಾಯಿಗಳಿಗೂ ಮತ್ತು ಒಂದು ನಂಬಿಕಸ್ತಕ್ಕೂ ಒಂದು ಪದವನ್ನು ಹೇಳ್ತಾ ಇದ್ದಾವೆ. ಆಲ್ ಮೆನ್ ಆರ್ ಗುಡ್, ಆಲ್ ಫ್ರೂಟ್ಸ್ ಆರ್ ಸ್ವೀಟ್. ಹೌದಾ? ನೋಡಿ, ಇಲ್ಲಿ ಹಣ್ಣಿಗೂ ಮತ್ತು ಸಿಹಿಗೂ ಒಂದು ಸಂಬಂಧವನ್ನು ಹೇಳ್ತಾ ಇದೆ. ಹಿಂಗೆ ಹೇಳ್ಬೋದಲ್ಲ, ನಾಟ್ನು ಹೇಳ್ಬೋದಲ್ಲ, ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್. ಕೆಲವೊಂದು ಫ್ರೂಟ್ಗಳು ಸ್ವೀಟ್ ಇರೋದಿಲ್ಲ, ಕೆಲವೊಂದು ಫ್ರೂಟ್ಸ್ಗಳು ಸ್ವೀಟ್ ಇರೋದಿಲ್ಲ. ಇದೆಯೋ ಇಲ್ಲೋ ಸೆಕೆಂಡರಿ, ಬಟ್ ಇಟ್ ಈಸ್ ಅಸರ್ಟಿಂಗ್ ಅ ಸರ್ಟನ್ ರಿಲೇಷನ್ಶಿಪ್ ಬಿಟ್ವೀನ್ 2 ಟರ್ಮ್ಸ್. ಒಂದು ಸಿಹಿ ಮತ್ತು ಒಂದು ಹಣ್ಣಿನ ಮಧ್ಯೆ. ಆಲ್ ಮೆನ್ ಮೇ ನಾಟ್ ಬಿ ಗುಡ್, ಎಲ್ಲರೂ ಒಳ್ಳೆಯವರು ಇರೋದಿಲ್ಲ. ಸೊ ಒಳ್ಳೆಯವರು ಇದ್ದಾರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಅಸರ್ಟಿಂಗ್ ರಿಲೇಷನ್ಶಿಪ್ ಬಿಟ್ವೀನ್, ಒಂದು ಒಳ್ಳೆಯತನ ಮತ್ತು ಮನುಷ್ಯನ ಮಧ್ಯೆ ಒಂದು ಸಂಬಂಧವನ್ನು ಯಾವ್ದು ಹೇಳ್ತಾ ಇದೆ? ಪ್ರಿಪೋಸಿಷನ್ ಅನ್ನೋದು ಹೇಳ್ತಾ ಇದೆ. ಓಕೆ, ನೋಡಿ, ಹಾಗಾದರೆ ಈ ಪ್ರಿಪೋಸಿಷನನ್ನು ನಾವು 2 ಭಾಗಗಳನ್ನಾಗಿ ಅಥವಾ 2 ಟೈಪ್ಸ್ಗಳನ್ನಾಗಿ ಮಾಡ್ತೀವಿ. ಮೊದಲನೇದು ಕೆಟಗಾರಿಕಲ್. ಕನ್ನಡದಲ್ಲಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ, ಇಂಗ್ಲೀಷಲ್ಲಿ ನೋಡಿ, ಕೆಟಗಾರಿಕಲ್ ಪ್ರಿಪೋಸಿಷನ್ನು. ಇನ್ನೊಂದು ಕಂಡೀಷ್ನಲ್ ಪ್ರಿಪೋಸಿಷನ್. ಕಂಡೀಷ್ನಲ್ ಪ್ರಿಪೋಸಿಷನ್, ಕೆಟಗಾರಿಕಲ್, ಕಂಡೀಷ್ನಲ್, ಕೆಟಗಾರಿಕಲ್, ಕಂಡೀಷ್ನಲ್. ನಮಗೆ ಇಡೀ ನಮ್ಮ ಲಾಜಿಕಲ್ ರೀಸನಿಂಗ್ ತುಂಬ ಇರೋದು ಕೆಟಗಾರಿಕಲ್ ಪ್ರಿಪೋಸಿಷನ್ನೇ ಇರೋದು. ಈ ಕಂಡೀಷ್ನಲ್ ಪ್ರಿಪೋಸಿಷನ್ ಬಗ್ಗೆ ನಾವು ಏನು ಮಾತಾಡೋದಿಲ್ಲ. ಬಟ್ ಒಂದು ಸೆಂಟೆನ್ಸ್ ತಿಳ್ಕೊಳಕ್ಕೆ ಏನು ಹೋಗೈತೆ? ಸೊ ಕೆಟಗಾರಿಕಲ್ ಬಿಡಿ. ಕಂಡೀಷ್ನಲ್ ರಿಲೇಷನ್ಶಿಪ್ ಏನಂದರೆ, ಇಟ್ ಈಸ್ ಒನ್ ಇನ್ ವಿಚ್ ದಿ ಅಫರ್ಮೇಷನ್ ಆರ್ ಡಿನಯಲ್, ಅಫರ್ಮೇಷನ್ ಆರ್ ಡಿನಯಲ್ ಆಫ್ ದಿ ರಿಲೇಷನ್ ಬಿಟ್ವೀನ್ ದಿ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಈಸ್ ಮೇಡ್ ಅಂಡರ್ ಸರ್ಟನ್ ಕಂಡೀಷನ್. ಅದಕ್ಕೆ ಕಂಡೀಷನ್ ಅಂತ ಕರೆಯೋದು. ಇದು ಡೈರೆಕ್ಟಾಗಿ ಹೇಳ್ತಾ ಇದ್ದೇವೆ ಇಲ್ಲಿಗೆ. ಏನು? ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್, ಆಲ್ ಫ್ರೂಟ್ಸ್ ಆರ್ ಸ್ವೀಟ್ ಡೈರೆಕ್ಟಾಗಿ ಹೇಳ್ತಾ ಇದ್ದೇವೆ. ಅಲ್ಲಿ ಹಂಗಿಲ್ಲ. ಆದರೆ ಒಂದು ಫಾರ್ ಎಕ್ಸಾಂಪಲ್, ಇಫ್ ಹೀ ಕಮ್ಸ್ ಐ ಶಾಲ್ ಗೋ, ಇಫ್ ಐ ವೆ ರಿಚ್ ಐ ವುಡ್ ಬಿ ಹ್ಯಾಪಿಯರ್. ನಾನು ಶ್ರೀಮಂತ ಆಗಿದ್ದರೆ ಸಂತೋಷವಾಗಿರ್ತಿದ್ದೆ ಅನ್ನೋದಕ್ಕೆ ಒಂದು ಕಂಡೀಷನ್ ಇದೆ. ಏನು? ನಾನು ಶ್ರೀಮಂತನಾಗಿದ್ದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಐ ಪಾಸ್ ದಿ ಎಕ್ಸಾಮ್ ಪಾಸ್ ಆದರೆ ಮಾತ್ರ ನಾನು ಹ್ಯಾಪಿ ಆಗ್ತೇನೆ. ದಟ್ಸ್ ವೈ ಇಟ್ ಈಸ್ ಕಂಡೀಷ್ನಲ್. ಹಿಯರ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 ಟರ್ಮ್ಸ್ ಈಸ್ ಕಂಡೀಷ್ನಲ್. ಇಟ್ ಡಿ ಬೇಸ್ಡ್ ಆನ್ ಸರ್ಟನ್ ಕಂಡೀಷನ್. ಆ ಕಂಡೀಷನ್ ಟ್ರೂ ಆದರೆ, ಆ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ಅದು ಏನು
ಅಫರ್ಮೇಷನ್ನು ಡಿನಯಲು ಆಗುತ್ತೆ. ಅದಕ್ಕೆ ಇದಕ್ಕೆ ನಾವು ಕಂಡೀಷ್ನಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಇನ್ನೊಂದು ಕೆಟಗಾರಿಕಲ್ ಪ್ರಿಪೋಸಿಷನ್. ಇಲ್ಲಿ ಯಾವುದೇ ಕಂಡೀಷನ್ ಇರೋದಿಲ್ಲ. ವಿ ಡೈರೆಕ್ಟ್ಲಿ ಸೇ ದ ರಿಲೇಷನ್ಶಿಪ್ ಬಿಟ್ವೀನ್ ವಿತೌಟ್ ಎನಿ ಕಂಡೀಷನ್. ಆಲ್ ಡಾಗ್ಸ್ ಆರ್ ಲಾಯಲ್ ಆರ್ ಆಲ್ ಡಾಗ್ಸ್ ಆರ್ ನಾಟ್ ಲಾಯಲ್. ಸೊ ಇಲ್ಲಿ ಯಾವ ಕಂಡೀಷನೂ ಇಲ್ಲ. ಹಿಂಗಿದ್ರೆ ಡಾಗ್ಸ್ ಲಾಯಲ್ ಇರ್ತವೆ, ಹಿಂಗಿದ್ರೆ ಲಾಯಲ್ ಇರೋದಿಲ್ಲ, ಹಾಗೇನೂ ಇಲ್ಲ. ಆಲ್ ಮೆನ್ ಆರ್ ಗುಡ್ ಆರ್ ಆಲ್ ಮೆನ್ ಆರ್ ನಾಟ್ ಗುಡ್. ಗುಡ್ ಇರ್ಬೋದು, ಗುಡ್ ಇರಲಿಕ್ಕಿಲ್ಲ. ಹಿಂಗಿದ್ರೆ ಗುಡ್ಡು, ಹಿಂಗಿಲ್ಲದೆ ಇದ್ದರೆ ಗುಡ್ ಇಲ್ಲ. ಹಂಗಿದ್ದಿದ್ರೆ ಅದು ಕಂಡೀಷ್ನಲ್ ಪ್ರಿಪೋಸಿಷನ್ ಆಗ್ತಿತ್ತು. ಸೊ ಹಿಯರ್ ವಿ ಡೋಂಟ್ ಹ್ಯಾವ್ ಎನಿ ರೋಲ್. ವಿ ಆರ್ ನಥಿಂಗ್ ಟು ಡೂ ವಿತ್ ಕಂಡೀಷ್ನಲ್ ಪ್ರಿಪೋಸಿಷನ್ in this logical reasoning. We are dealing with categorical preposition, the most important topic from the examination point of view is categorical preposition. ಬಹಳ ಒಂದು ಬ್ಯೂಟಿಫುಲ್, ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಇದೇನು ಡಿಫಿಕಲ್ಟ್ ಏನಿಲ್ಲ, ಇಟ್ ಇಸ್ ವೆರಿ ಡಿಫ್ರೆಂಟ್ ಇನ್ ನೇಚರ್. ಸೊ ಅದಕ್ಕೆ ಈ categorical prepositionನ್ನು ನೋಡೋಣ. ಈಗ ಭಾಳಷ್ಟು ಲಕ್ಷ್ಯ ಕೊಟ್ಟೀಗ ಕೇಳಬೇಕು. ಯಾಕಂತಂದರೆ ಇದರಲ್ಲಿ ನೀವು ಒಂದು ಸ್ಲೈಡ್ ಅರ್ಥ ಮಾಡಿಕೊಂಡ್ರೆ ಸಾಕು. ಈಗ ಒಂದೇನು ಸ್ಲೈಡ್ ಬಂದಿದೆಯಲ್ಲ, 2 ಸ್ಲೈಡ್ ಅರ್ಥ ಮಾಡಿಕೊಂಡ್ರೆ ಈ ಕಂಪ್ಲೀಟ್ ಟಾಪಿಕ್ ನಿಂತ್ಕೊಂಡಿರೋದೇ ಈ ಒಂದು ಸ್ಲೈಡ್ ಮೇಲೆ. ಕೆಟಗಾರಿಕಲ್ ಪ್ರಿಪೋಸಿಷನ್ ಎಕ್ಸಾಂಪಲ್ ಯಾವುದೂ ಇಲ್ಲ. ಎಕ್ಸಾಂಪಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಮೆನ್ ಆರ್ ಗುಡ್, ಆಲ್ ಫ್ರೂಟ್ಸ್ ಆರ್ ಸ್ವೀಟ್. ಓಕೆ, ಇದು ಒಂದು ಪ್ರಿಪೋಸಿಷನ್. categorical preposition ಇದೆ. ಯಾಕೆ? there is no condition, that's why it is a categorical preposition. ಅಕಸ್ಮಾತ್ all fruits are sweet if ಅಂತ ಇದ್ದಿದ್ರೆ ನಾವು ಇದಕ್ಕೆ ಕಂಡೀಷ್ನಲ್ ಅಂತ ಕರಿತಿದ್ವಿ. ಸೊ ದೆನ್ there is no condition, that's why it is purely categorical preposition. ಒಂದು ಪದೇ ಪದೇ ಹೇಳಿ ಇದು ನಿಮ್ಮದು ಆಗಬೇಕು, ತಲೆಯಲ್ಲಿ ಫಿಕ್ಸ್ ಆಗಬೇಕು. ಕನ್ನಡ ಇರಲಿ, ನಿಮ್ಮದು ಇಂಗ್ಲೀಷ್ ಮೀಡಿಯಮ್ ಇರಲಿ, ನಿಮಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಈಗ ಈ ಸಬ್ಜೆಕ್ಟು ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಲ್ಯಾಂಗ್ವೇಜ್. ನೀವು ಅರ್ಥ ಎಷ್ಟು ಮಾಡ್ಕೋತೀರೋ ಅನ್ನೋದೇ ಇಂಪಾರ್ಟೆಂಟ್. ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೋತಿರೋ, ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೋತಿರೋ ಗೊತ್ತಿಲ್ಲ, ಬಟ್ ಈ ಟರ್ಮಿನಾಲಜಿಗಳು ಮಾತ್ರ ಸ್ವಲ್ಪ ಇಂಗ್ಲೀಷಲ್ಲಿ ನೆನಪಿಟ್ಕೊಡ್ರಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಆಲ್ ಫ್ರೂಟ್ಸ್ ಆರ್ ಸ್ವೀಟ್, ಆಲ್ ಮೆನ್ ಆರ್ ಗುಡ್. ಓಕೆ, ಈಗ ಈ ಒಂದು ಏನು ಕರಿತೀರಲ್ಲ ಕೆಟಗಾರಿಕಲ್ ಪ್ರಿಪೋಸಿಷನಲ್ಲಿ ವಿ ಐಡೆಂಟಿಫೈ 4 ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. 4 ಭಾಗಗಳನ್ನಾಗಿ ನಾವು ಇದಕ್ಕೆ ಮಾಡ್ತೀವಿ ಈ ಒಂದು ಕೆಟಗಾರಿಕಲ್ ಪ್ರಿಪೋಸಿಷನನ್ನು. ಮೊದಲನೇ ಕಾಂಪೋನೆಂಟ್ ಆಲ್ ಇದೆಯಲ್ಲ, ಎಲ್ಲ. ಇಲ್ಲಿ 2 ಆಪ್ಷನ್ಸ್ಗಳು ನಮಗೆ ಬರ್ತಾವೆ. ಒಂದು, ಇದಕ್ಕೆ ನಾವು ಕ್ವಾಂಟಿಟಿ ಅಂತ ಕರಿತೀವಿ, ಹಿಂಗೆ ನೆನ್ಪಿಟ್ಕೋಬೇಕು, ಅಥವಾ ಕ್ವಾಂಟಿಫೈಯರ್ ಅಂತ ಕರಿತೀವಿ. ಕ್ವಾಂಟಿಟಿ ಆರ್ ಕ್ವಾಂಟಿಫೈಯರ್, ಕ್ವಾಂಟಿಫೈಯರ್ ಒಂದು ಅದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಏನು ಬರ್ತಾವಪ್ಪ ಅಂದರೆ ಫಿಕ್ಸ್ ಇರ್ತೈತಿ. ಇದು ಐದರ್ ಆಲ್ ಬರ್ಬೋದು, ಇಲ್ಲ ಸಮ್ ಬರ್ಬೋದು. ಇನ್ನೊಂದು ನೋ ಬರ್ತೈತಿ. ನೋ ಬಂದರೂ ಕೂಡ ಆಲ್ ಅಂತಲೇ ಅರ್ಥ. ಏನು ಬರ್ಬೋದು? ಎಲ್ಲ ಫ್ರೂಟ್ಸ್ ಇರ್ಬೋದು, ಅಥವಾ ಕೆಲವೇ ಫ್ರೂಟ್ಸ್ ಇರ್ಬೋದು. ಒಂದಂದ್ರೂ ಕೂಡ ಕೆಲವೇದಲ್ಲೇ ಬರ್ತೈತಿ. ಆಲ್ ಈಸ್ ಕ್ವಾಂಟಿಟಿ ಆರ್ ಕ್ವಾಂಟಿಫೈಯರ್. ಓಕೆ, ನೆಕ್ಸ್ಟ್ ಫ್ರೂಟ್ಸ್ ಅನ್ನೋದಕ್ಕೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ವಾಕ್ಯದಲ್ಲಿ ಕರಿತೀವಿ ನಾವು ಸಬ್ಜೆಕ್ಟು ಆಬ್ಜೆಕ್ಟ್ ಅಂಥೇಳಿ. ಇಲ್ಲಿ ಫ್ರೂಟ್ ಅನ್ನೋದು ಸಬ್ಜೆಕ್ಟು. ಇದು ಚೇಂಜ್ ಆಗ್ತದೆ, ಫಿಕ್ಸ್ ಇರೋದಿಲ್ಲ. ಯಾಕೆ? ಇಲ್ಲಿ ಫ್ರೂಟ್ ಇರ್ಬೋದು, ಮೆನ್ ಇರ್ಬೋದು, ಡಾಗ್ ಇರ್ಬೋದು, ಫ್ಲವರ್ ಇರ್ಬೋದು. ಆಲ್ ಫ್ಲವರ್ಸ್ ಹ್ಯಾವ್ ಸ್ಮೆಲ್ ಆರ್ ಸ್ಮೆಲ್ಲಿಂಗ್. ಸೊ ಇಲ್ಲಿ ಫ್ಲವರ್ ಇರ್ಬೋದು, ಏನು ಬೇಕಾದಿರ್ಬೋದು. ಅದಕ್ಕೆ ದಿಸ್ ಈಸ್ ಕಾಲ್ಡ್ ಸಬ್ಜೆಕ್ಟ್. ಇಲ್ಲಿದೆಯಲ್ಲ, ಇದಕ್ಕೆ ನಾವು ಕೋಪುಲಾ ಅಂತ ಕರಿತಾರೆ. ಕೆಲವೊಂದು ಕಡೆಗೆ ಕ್ವಾಲಿಟಿ ಅಂತಲೂ ಕೂಡ ಕರಿತೀವಿ. ಕೋಪುಲಾ ಆರ್ ಕ್ವಾಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಇದೇನಿದೆಲ್ಲ ಸ್ವೀಟು, ಗುಡ್ಡು, ಇದು ಲಾಯಲ್ಲು ಏನಿದೆಲ್ಲ, ಇದಕ್ಕೆ ನಾವು ಪ್ರೆಡಿಕೇಟ್ ಅಂತ ಕರಿತೀವಿ. ಇಷ್ಟೆಲ್ಲ ನಿಜವಾಗ್ಲೂ ರಿಯಲಿ ಇಟ್ ಈಸ್ ಟೂ ಸಿಂಪಲ್. ಬಟ್ ನಾವು ಅದನ್ನು ರಾಂಗ್ ತಿಳ್ಕೊಂಡು, ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ದಿಸ್ ಈಸ್ ನೈದರ್ ಡಿಫಿಕಲ್ಟ್ ನಾರ್ ಈಸಿ. ಇಟ್ ಡಿಪೆಂಡ್ಸ್ ಅಪಾನ್ ಹೌ ವಿ ಡೀಲ್ ವಿತ್. ನಾವು ಇದ್ರ ಜೊತೆ ಹೆಂಗೆ ಡೀಲ್ ಮಾಡ್ತೀವಿ, ಇದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಇದು ಡಿಫಿಕಲ್ಟು ಮತ್ತು ಈಸಿ. ಇಟ್ ಈಸ್ ವೆರಿ ಬ್ಯೂಟಿಫುಲ್. ಭಾಳ ಒಂದಿಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನೆಲ್ಲ ಹೆಂಗೆ ಮಾಡಿದ್ರು ಅನ್ನೋದೇ ನನಗೊಂದು ದೊಡ್ಡ ವಿಚಿತ್ರ. ಇದೆಲ್ಲ ಹೆಂಗೆ ಕಂಡುಹಿಡಿದ್ರು, ಇದೆಲ್ಲ ಯಾವಾಗ ಇದನ್ನು ಕ್ಯಾಟಗರೈಸ್ ಮಾಡಿದರು, ಯಾರು ಮಾಡಿದರು, ಇಟ್ಸ್ ವೆರಿ ಏನಂತ ಕರಿತೀವಿ ಮಿಸ್ಟೀರಿಯಸ್. ಅದಕ್ಕೆ ಬಟ್ ಕಲೀಲಿಕ್ಕೆ ಮಾತ್ರ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಭಾಳ ಇಂಟ್ರೆಸ್ಟಿಂಗಾಗಿ ಇದೆ. ಹೊಸದು ಕಲಿಬೇಕಂತಂದರೆ ಕೆಲವೊಂದಿಷ್ಟು ಭಾಳ ಖುಷಿ ಆಗ್ತೈತಿ. ಓಕೆ,
ಆಲ್ ಫ್ರೂಟ್ಸ್ ಆರ್ ಸ್ವೀಟ್. ಈ 4 ನಾವು ಕೆಟಗರೈಸ್ ಮಾಡಿದ್ವಿ. ಮೊದಲನೇದಕ್ಕೆ ನಾವು ಕ್ವಾಂಟಿಫೈಯರ್ ಆರ್ ಕ್ವಾಂಟಿಟಿ ಅಂತ ಕರೆದ್ವಿ. ಇಲ್ಲಿ 2 ಸಾಧ್ಯತೆ, ಒಂದು ಆಲ್ ಆರ್ ಸಮ್, ಎಲ್ಲ ಇರ್ಬೋದು, ಕೆಲವೊಂದಿಷ್ಟು ಇರ್ಬೋದು. ನೆಕ್ಸ್ಟ್ ಫ್ರೂಟ್ಸು, ಇದು ಸಬ್ಜೆಕ್ಟು, ನೆನಪಿಡ್ಬೇಕಿದು. ಒಟ್ಟೆ ಇದನ್ನು ಏನಾದರೂ ಮರ್ತರೆ ನೀವು ಲಾಜಿಕಲ್ ರೀಸನಿಂಗ್ ಮರ್ತಂಗೇನೆ. ದೆನ್ ಆರ್ ಕಾಪುಲಾ ಆರ್ ಕ್ವಾಲಿಟಿ. ಇಲ್ಲಿ ಕೂಡ 2 ಸಾಧ್ಯತೆಗಳು ಬರ್ತವೆ, ಒಂದು ಇದೆ ಅಥವಾ ಇಲ್ಲ. ಹೌದಾ? ಫ್ರೂಟ್ಸು ಸ್ವೀಟ್ ಇದೆ, ಸ್ವೀಟ್ ಇಲ್ಲ, 2 ಬರೋದು, 3ನೇದು ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಾವು ಇದಕ್ಕೆ ಅಫರ್ಮೇಷನ್ ಅಂತ ಕರಿತೀವಿ. ಅಫರ್ಮೇಷನ್ ಅಂತ ಕರಿತೀವಿ. ಇದಕ್ಕೆ ಡಿನಾಯಲ್ ಅಂತ ಕರಿತೀವಿ. ಇದಕ್ಕೆ ನಾವೇನು ಕರಿತೀವಿ? ಅಫರ್ಮೇಷನ್ ಆರ್ ನೆಗೆಟಿವ್ ಅಂತಲೂ ಕೂಡ ನಾವು ಕರಿತೀವಿ. ಅಫರ್ಮೇಷನ್ ಆರ್ ಇದಕ್ಕೆ ಏನು ಕರಿತೀವಿ? ಡಿನಾಯಲ್ ಅಂತ ಕರಿತೀವಿ, ಅಥವಾ ನೆಗೆಟಿವ್ ಅಂತಲೂ ಕೂಡ ನಾವು ಕರಿತೀವಿ. ಅಂದರೆ ಇದು ಎಸ್ ಅನ್ಬೋದು ಅಥವಾ ನೋ ಅನ್ಬೋದು. 3ನೇದು ಬರಲಿಕ್ಕೆ ಇಲ್ಲಿ ಸಾಧ್ಯತೆ ಇಲ್ಲ. ನೆಕ್ಸ್ಟ್ ದಿಸ್ ಈಸ್ ಪ್ರೆಡಿಕೇಟ್. ಇದು ಕೂಡ ಚೇಂಜ್ ಆಗ್ತತಿ. ಇದು ಕೂಡ ಸಬ್ಜೆಕ್ಟೆಡ್ ಟು ಚೇಂಜ್, ಬಿಕಾಸ್ ಆಲ್ ಫ್ರೂಟ್ಸ್ ಆರ್ ಸ್ವೀಟ್ ಆರ್ ಆಲ್ ಫ್ರೂಟ್ಸ್ ಆರ್ ಬೇರೆ ಯಾವುದಾದ್ರೂ ಅದ್ರದ್ದು ಅಟ್ರಿಬ್ಯೂಟನ್ನು ನಾವು ಹೇಳ್ಬೋದು. ಆರ್ ಸ್ವೀಟ್ ಆರ್ ಫ್ರೂಟ್ಸ್ ಆರ್ ಚಿಲ್ಲಿ ಅಂತಲೂ ಹೇಳ್ಬೋದು. ಸಬ್ಜೆಕ್ಟ್ ತಪ್ಪಾಗಲಿದೆ, ಸೆಕೆಂಡ್ ಹೇಳಿದ್ನಲ್ಲ, ಪ್ರಿಪೋಸಿಷನ್ ಐದರ್ ಟ್ರೂ ಆರ್ ಫಾಲ್ಸ್, ಬಟ್ ಅದರ ಲಾಜಿಕ್ ಇದರಿಂದ ಚೇಂಜ್ ಆಗ್ತಕ್ಕಂಥ ಚಾನ್ಸು ಇರುತ್ತೆ. ಅದಕ್ಕೆ ಇದು ಸ್ವೀಟ್ ಇರ್ಬೋದು ಅಥವಾ ಖಾರ ಇರ್ಬೋದು, ಬಟ್ ಇಟ್ ಚೇಂಜಸ್. ಆಲ್ ಮೆನ್ ಆರ್ ಗುಡ್ ಇರ್ಬೋದು ಅಥವಾ ಬ್ಯಾಡ್ ಇರ್ಬೋದು. ಆಲ್ ಫ್ಲವರ್ ಸ್ಮೆಲ್ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಇರ್ಬೋದು. ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳಿ. ಏನು? ಕ್ವಾಂಟಿಟಿ, ಸಬ್ಜೆಕ್ಟ್, ಕ್ವಾಲಿಟಿ, ಪ್ರೆಡಿಕೇಟ್. ಕ್ವಾಂಟಿಟಿ, ಸಬ್ಜೆಕ್ಟ್, ಕೋಪುಲಾ ಆರ್ ಕ್ವಾಲಿಟಿ, ಪ್ರೆಡಿಕೇಟ್. ಇಲ್ಲಿ ಆಲ್ ಆರ್ ಸಮ್, ಇಲ್ಲಿ ಎಸ್ ಆರ್ ನೋ ಅಥವಾ ಎಸ್ ಆರ್ ನೋ. ಅಂದರೆ ಅದು ಒಪ್ಕೋಬೋದು, ಒಪ್ಕೊಳ್ಳದೆ ಇರಬಹುದು. ಓಕೆ, ಈಗ ಇದರ ಆಧಾರದ ಮೇಲೆ ಕ್ವಶನ್ ಬಂದಾವೆ. ಇಷ್ಟೇ ಸಾಕು. ಇಷ್ಟೇ ನೀವು ತಿಳ್ಕೊಂಡ್ರು ಕೂಡ ಕ್ವಶನ್ಸ್ಗಳಲ್ಲಿ ಬರ್ತಾವೆ ಅಥವಾ ಬಂದಿದ್ದಾವೆ. ನೋಡಿ ಕ್ವಶನ್ನ ಇಷ್ಟೇ ತಿಳ್ಕೊಂಡ್ರೆ ನಿಮಗೆ ಇಲ್ಲಿಂದ ಕ್ವಶನ್ ಆಗಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ರೆಫರ್ಸ್ ಟು ಆ್ಯನ್ ಅಟ್ರಿಬ್ಯೂಟ್ ಆಫ್ ಎವ್ರಿ ಕೆಟಗಾರಿಕಲ್ ಪ್ರಿಪೋಸಿಷನ್ ವಿಚ್ ಈಸ್ ಡಿಟರ್ಮೈನ್ಡ್ ಬೈ ವೆದರ್ ದಿ ಪ್ರಿಪೋಸಿಷನ್ ಅಫರ್ಮ್ಸ್ ಆರ್ ಡಿನೈಸ್ ದಿ ಕ್ಲಾಸ್ ಇನ್ಕ್ಲೂಷನ್. ಏನು? ಇಲ್ಲಿ ಕ್ಲಾಸ್ ಇನ್ಕ್ಲೂಷನನ್ನು, ಅಂದರೆ ಇದು ಕ್ಲಾಸ್ ಇನ್ಕ್ಲೂಷನನ್ನು ಅಫರ್ಮ್ ಮಾಡೋದು, ಡಿನೈ ಮಾಡ್ತಕ್ಕಂಥ ಕ್ವಾಲಿಟಿ ಇದರಲ್ಲಿ ಯಾವುದು? ಇದು ಕ್ವಶನ್ ಆಲ್ರೆಡಿ ಇದು ಲಾಸ್ಟ್ ಎಕ್ಸಾಮ್ಗೆ ಬಂದಿರತಕ್ಕಂಥ ಕ್ವಶನ್ನು. ಸೊ ಜಸ್ಟ್ ಗೆಸ್ ಮಾಡಿ ಏನು ಮಾಡ್ತೈತೆ ಅದು. ವಿಚ್ ಈಸ್ ಡಿಟರ್ಮೈನ್ಡ್ ಬೈ ವೆದರ್ ದಿ ಪ್ರಿಪೋಸಿಷನ್ ಅಫರ್ಮ್ಸ್ ಆರ್ ಡಿನೈಸ್. ಏನು ಬರ್ದಿನ ಇಲ್ಲಿ? ಅಫರ್ಮ್ಸ್ ಆರ್ ಡಿನೈಸ್. ಎಸ್ ಆರ್ ನೋ, ಪಾಸಿಟಿವ್ ಆರ್ ನೆಗೆಟಿವ್. ಯಾವುದು? ಕೋಪುಲಾ ಆರ್ ಕ್ವಾಲಿಟಿ. ಫಸ್ಟ್ ಆಪ್ಷನ್ ಇದೆ ನೋಡಿ. ಇಷ್ಟೇ ತಿಳ್ಕೊಂಡ್ರೆ ಸಾಕು. 1 ಕ್ವಶನ್ 2 ಕ್ವಶನ್ ಇಲ್ಲಿ ಮೇಲೆ ಬರ್ತೈತಿ. ಯಾವುದು ಏನು ಇಂಡಿಕೇಟ್ ಮಾಡ್ತೈತಿ? ಕ್ವಾಂಟಿಟಿ, ಸಬ್ಜೆಕ್ಟ್, ಕೋಪುಲಾ ಆರ್ ಕ್ವಾಲಿಟಿ, ಪ್ರೆಡಿಕೇಟ್. ಯಾವ್ದು ಏನು ಇಂಡಿಕೇಟ್ ಮಾಡಿ ಇಷ್ಟೇ ತಿಳ್ಕೊಂಡ್ರು ಕೂಡ 1 ಮಾರ್ಕ್. 1 ಮಾರ್ಕ್ಸ್ ಅಂದ್ರೆ ಏನು? ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. KSET ನಂದು ಬರೀ 1 ಮಾರ್ಕ್ಸಲ್ಲಿ JRF ಹೋಯಿತು ಒಂದೇ ಸಲ. 1 ಮಾರ್ಕ್ಸಲ್ಲಿ ಸಿಂಪತಿ ಎಂಪತಿ ಕನ್ಫ್ಯೂಸ್ ಆಗಿದ್ದಕ್ಕೆ. ಸೆಕೆಂಡ್ ಟೈಮ್ JRF ಆಯಿತು, ಥರ್ಡ್ ಟೈಮ್ JRF ಆಯಿತು, ಬಟ್ ಕನ್ಫ್ಯೂಷನ್ ಆಯಿತು. ಅದಕ್ಕೆ 1 ಮಾರ್ಕ್ಸ್ ಕೂಡ ಭಾಳಷ್ಟು ಇಂಪಾರ್ಟೆಂಟು. ಓಕೆ, ನೋಡಿ ಇದರಲ್ಲೇನು ಅಫರ್ಮ್ ಮತ್ತು ಡಿನೈ ಮಾಡೋದು ಯಾವುದು? ಅದಕ್ಕೆ ನಾವು ಏನು ಕರಿತೀವಿ? ಅಫರ್ಮೇಟಿವ್, ಡಿನಯಲ್. ಓಕೆ, ಅಫರ್ಮ್ಸ್ ಆರ್ ಡಿನೈಸ್. ಡಿನೈಸ್ ಆರ್ ಅಫರ್ಮ್. ಅಫರ್ಮ್ ಅಂದ್ರೆ ಏನು? ಎಸ್ ಇದೆ ಅಂತ ಹೇಳೋದು, ಡಿನೈ ಇಲ್ಲ ಅಂತ ಹೇಳೋದು. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಟರ್ಮ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದ ಲಿಂಕ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್? ಸೇಮ್ ಕ್ವಶನ್, ಸೇಮ್ ಆನ್ಸರ್, ಬಟ್ ಲ್ಯಾಂಗ್ವೇಜ್ ಚೇಂಜು. ಭಾಷೆ ಬಳಸಿರ್ತಕ್ಕಂಥ ಭಾಷೆ ಚೇಂಜು, ಅಥವಾ ಕ್ವಶನನ್ನು ಅಪ್ರೋಚ್ ಮಾಡಿರ್ತಕ್ಕಂಥ ರೀತಿ ಚೇಂಜು. ಇದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಇಟ್ಕೊಳ್ಳಿ. ಯಾಕಂತಂದರೆ ಇಷ್ಟೇ ಸಾಕು ನಿಮಗೆ. ವಿಚ್ ಆಫ್ ದಿ ಫಾಲೋವಿಂಗ್ ಟರ್ಮ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಲಿಂಕ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್? ಸಬ್ಜೆಕ್ಟು ಪ್ರೆಡಿಕೇಟ್ ಮಧ್ಯೆ ಲಿಂಕ್ ಯಾವುದನ್ನು ಹೇಳ್ತೈತಿ? ಯಾವುದು? ಸೇಮ್ ಆಪ್ಷನ್. ಯಾವುದು? ಕೋಪುಲಾ ಅಥವಾ ಕ್ವಾಲಿಟಿ. ಮತ್ತಲ್ಲಿ ಸರ್ ಕ್ವಾಲಿಟಿ ಕೊಟ್ಟಿಲ್ಲ ಅನ್ಬೇಡ್ರಿ. ಕೋಪುಲಾ ಅಂದರೂ ಒಂದೇ, ಕ್ವಾಲಿಟಿ ಅಂದರೆ ಇಲ್ಲಿ ಕ್ವಾಂಟಿಫೈಯರ್ ಅಂದರೂ ಒಂದೇ, ಕ್ವಾಂಟಿಟಿ ಅಂದರೂ ಒಂದೇ. ನೋಡಿ 2 ಕ್ವಶನ್ಗಳನ್ನ ಕೇಳಿದ್ದಾರೆ. ಎಷ್ಟರಲ್ಲಿ ಏನು ಈಸ್ ದರ್ ಎನಿ ರಾಕೆಟ್ ಸೈನ್ಸ್? ಭಾಳ ಕಷ್ಟಪಡಬೇಕಾದ್ರಲ್ಲಿ 4 ಪದಗಳು: ಕ್ವಾಂಟಿಟಿ ಆರ್ ಕ್ವಾಂಟಿಫೈಯರ್, ಸಬ್ಜೆಕ್ಟ್, ಕ್ವಾಲಿಟಿ, ಪ್ರೆಡಿಕೇಟ್. ಇಲ್ಲಿ ಆಲ್ ಅಥವಾ ಸಮ್ ಬರ್ತೈತಿ.
ಇಲ್ಲಿ ಎಸ್ ಅಥವಾ ನೋ, ಪಾಸಿಟಿವ್ ನೆಗೆಟಿವ್, ಅಫರ್ಮೇಷನ್ ಆರ್ ಡಿನೈಸ್ ಅಥವಾ ಡಿನೈಲ್ ಬರುತ್ತೆ. ಈಗ ನೆಕ್ಸ್ಟು ಬೇಸ್ಡ್ ಆನ್ ದೀಸ್ ಕಾಂಪೋನೆಂಟ್ಸ್ ವಿ ಕ್ಲಾಸಿಫೈ ದೀಸ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ಸ್ ಇಂಟು 4 ಟೈಪ್ಸ್. ಈ ರೀತಿಯಾಗಿ ನಾವು ಇವುಗಳ ಸಬ್ಜೆಕ್ಟು, ಪ್ರೆಡಿಕೇಟು, ಕ್ವಾಂಟಿಟಿ, ಕ್ವಾಲಿಟಿ ಆಧಾರದ ಮೇಲೆ ನಾವು 4 ರೀತಿಯ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ಸ್ಗಳನ್ನು ಮಾಡ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿದೆ, ಸಿಂಪಲ್ ಆಗಿದೆ. ಐ ಥಿಂಕ್ ನಿಮಗೂ ಈಗ ಸಿಂಪಲ್ ಅಂತ ಅನ್ನಿಸ್ಬಹುದು. ಮೊದಲನೇದು ಯೂನಿವರ್ಸಲ್ ಅಫರ್ಮೇಟಿವ್. ಹೀಗೆ ನೆನ್ಪಿಟ್ಕೋಬೇಕು. ಇದಕ್ಕೆ ಮತ್ತು ಸಾರ್ವತ್ರಿಕ ಅಂತೇನೋ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯೂನಿವರ್ಸಲ್ ಅಫರ್ಮೇಷನ್ ಅಥವಾ ಯೂನಿವರ್ಸಲ್ ಅಫರ್ಮೇಟಿವ್. ಎರಡನೇದು ಯೂನಿವರ್ಸಲ್ ನೆಗೆಟಿವ್. ಮೂರನೇದು ಪರ್ಟಿಕ್ಯುಲರ್ ಪಾಸಿಟಿವ್ ಅಥವಾ ಅಫರ್ಮೇಷನ್ ಅಂತಲೂ ಕೂಡ ಕರಿತೀವಿ. ಪಾಸಿಟಿವ್ ಅಂತ ಕರಿತೀವಿ ಅಥವಾ ಅಫರ್ಮೇಷನ್ ಅಂತ ಕೂಡ ಕರಿತೀವಿ. ನಾಲ್ಕನೇದು ಪರ್ಟಿಕ್ಯುಲರ್ ನೆಗೆಟಿವ್. ಸೊ ಈ 4 ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಇವು 4 ಹೆಸರು ನಿಮಗೆ ನಾಲ್ಗೆ ತುದಿ ಮೇಲೇ ಟಿಪ್ ಆಫ್ ದಿ ಟಂಗ್ ಇರಬೇಕಾಗ್ತೈತಿ. ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಡಿ. ಯೂನಿವರ್ಸಲ್ ಅಫರ್ಮೇಟಿವ್, ಯೂನಿವರ್ಸಲ್ ನೆಗೆಟಿವ್, 2 ಆಲ್. ಪರ್ಟಿಕ್ಯುಲರ್ ಅಫರ್ಮೇಷನ್, ಪರ್ಟಿಕ್ಯುಲರ್ ನೆಗೇಷನ್. ಸೊ ವೆರಿ ಸಿಂಪಲ್. ಈಗ ಹಾಗಂದರೆ ಯೂನಿವರ್ಸಲ್ ಅಫರ್ಮೇಟಿವ್ ಎಲ್ಲ ಎಸ್, ಎಲ್ಲ ಅಫರ್ಮೇಟಿವ್ ಅಂದರೆ ಏನು, ಎಲ್ಲ ಪಾಸಿಟಿವ್, ಎಲ್ಲ ಎಸ್. ಫಾರ್ ಎಕ್ಸಾಂಪಲ್ ಆಲ್ ಫ್ರೂಟ್, ಎಫ್ ಆರ್ ಅಷ್ಟೇ ಬರುತ್ತೇನೆ. ಆಲ್ ಫ್ರೂಟ್ಸ್ ಆರ್ ಸ್ವೀಟ್. ನೋಡಿ, ಆಲ್ ಅಂದ್ರೆ ಏನು, ಯೂನಿವರ್ಸಲ್ ಎಲ್ಲ. ಆಲ್ ಫ್ರೂಟ್ಸ್ ಆರ್ ಸ್ವೀಟ್. ಯೂನಿವರ್ಸಲ್ ಎಲ್ಲ ನೆಗೆಟಿವ್. ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್. ಯಾವ ಹಣ್ಣು ಸ್ವೀಟ್ ಆಗಿಲ್ಲ, ಯಾಕೆಂದರೆ ಎಲ್ಲ ಡಿನೈಲ್ ಮಾಡಿಬಿಟ್ಟಿಲ್ಲ ಒಂದೇ ಸಲಕ್ಕೇ. ನೆಕ್ಸ್ಟ್ ಪರ್ಟಿಕ್ಯುಲರ್ ಅಫರ್ಮೇಟಿವ್. ಸಮ್ ಫ್ರೂಟ್ಸ್ ಆರ್ ಸ್ವೀಟ್. ಏನು, ಅಫರ್ಮೇಷನೇ ಎಲ್ಲ ಅಲ್ಲ, ಸ್ವಲ್ಪ ಪರ್ಟಿಕ್ಯುಲರ್. ದೆನ್ ಸಮ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್. ಎಲ್ಲ ಸ್ವೀಟ್ ಇಲ್ಲ ಅಂತಲ್ಲ, ಸ್ವಲ್ಪ ಸ್ವೀಟ್ ಇಲ್ಲ, ಎಲ್ಲದರಲ್ಲಿ ಸ್ವಲ್ಪ ಪಾರ್ಟ್ ಸ್ವೀಟ್ ಇಲ್ಲ. ಸೊ ಅದಕ್ಕೆ ಎಲ್ಲ ಓಕೆ, ಎಲ್ಲ ನಾಟ್ ಓಕೆ, ಸ್ವಲ್ಪ ಓಕೆ, ಸ್ವಲ್ಪ ನಾಟ್ ಓಕೆ ಅಂತ. ಸೊ ಆಲ್ ಡಾಗ್ಸ್ ಆರ್ ಲಾಯಲ್, ಆಲ್ ಡಾಗ್ಸ್ ಆರ್ ನಾಟ್ ಲಾಯಲ್. ಈ ಎರಡನೇ ಸೆಂಟೆನ್ಸ್ ಇದೆ ನೋಡಿ, ಅಲ್ಲಿ ನೋ ಡಾಗ್ಸ್ ಆರ್ ಲಾಯಲ್ ಅಂತ ಬಂದರು ಒಂದೇ, ಆಲ್ ಡಾಗ್ಸ್ ಆರ್ ನಾಟ್ ಲಾಯಲ್. ಅಕಸ್ಮಾತ್ ಇಲ್ಲಿ ನೋ ಡಾಗ್ ಆರ್ ಅಂತ ಇದೆಯಲ್ಲ, ಅದನ್ನು ನೀವು ಈ ರೀತಿ ಚೇಂಜ್ ಮಾಡ್ಕೋಬೇಕು. ನಾರ್ಮಲ್ ಸೆಂಟೆನ್ಸ್ ಟು ಪ್ರಿಪೋಸಿಷನ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾಗ್ತತಿ. ಈ ಒಂದು ಏನಿದೆಯಲ್ಲ, ವಾಟ್ ಯು ಕಾಲ್ ಟೇಬಲ್ಲು ಭಾಳಷ್ಟು ಇಂಪಾರ್ಟೆಂಟ್. ಈ ಯೂನಿವರ್ಸಲ್ ಅಫರ್ಮೇಟನ್ನು ನಾವು ಎ ಅಂತ ಗುರುತಿಸ್ತೀವಿ. ಎ ಟೈಪ್ ಆಫ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ ಯಾವುದು, ಯೂನಿವರ್ಸಲ್ ಅಫರ್ಮೇಟಿವ್. ಆಲ್ ಫ್ರೂಟ್ಸ್ ಆರ್ ಸ್ವೀಟ್. ನೆಕ್ಸ್ಟು ಆಲ್ ಸ್ವೀಟ್ಸ್ ಆರ್ ನಾಟ್ ಫ್ರೂಟ್ ಅಂದರೆ ಯಾವ ಹಣ್ಣು ಕೂಡ ಸಿಹಿಯಾಗಿಲ್ಲ, ಎಲ್ಲ ಎಟ್ ಎ ಟೈಮ್ ನಾವು ಡಿನೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇ ಎಂದು ಸೂಚಿಸ್ತೀವಿ. ಈ ಟೈಪ್ ಆಫ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ ಬಹಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ಪಾಸಿಟಿವ್ ಅಥವಾ ಅಫರ್ಮೇಷನ್. ಇದನ್ನು ನಾವು ಐಯಿಂದ ಗುರುತಿಸ್ತೀವಿ. ಪರ್ಟಿಕ್ಯುಲರ್ ನೆಗೆಟಿವ್, ಕೆಲವೊಂದಿಷ್ಟು ಹಣ್ಣು ಸಿಹಿ ಇಲ್ಲ, ಇದನ್ನು ನಾವು ಓದಿಂದ ಗುರುತಿಸ್ತೀವಿ. ಇದು ಕೊನೆಗೆ ನಾವು ಏನು ಕರಿತೀವಿ, ಇವರಿಗೆ AEIO ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. AEIO ಈ 4 ಪ್ರಿಪೋಸಿಷನ್, ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ಗಳು ನಿಮ್ಮ ಲಾಜಿಕಲ್ ರೀಸನಿಂಗಿನ 4 ಆಧಾರ ಸ್ತಂಭಗಳು. ಇವುಗಳು ಇಷ್ಟು ಪರ್ಫೆಕ್ಟ್ ಆಗಬೇಕಂದ್ರೆ ನಿಮಗೆ ಇಡೀ ಲಾಜಿಕಲ್ ರೀಸನಿಂಗ್ ನಿಂತ್ಕೊಂಡಿದ್ದೆ ಇದರ ಆಧಾರದ ಮೇಲೆ. ಇದು ರಾತ್ರಿ ನಿಮ್ಮ ಮಧ್ಯರಾತ್ರಿ ಎಬ್ಬಿಸಿ ಕೇಳಿದ್ರು ಕೂಡ ಇದು ಗೊತ್ತಿರ್ಬೇಕು. ಎ ಅಂದ್ರೇನು, ಐ ಅಂದ್ರೇನು, ಓ ಅಂದ್ರೇನು. ಇದು ನೆನಪಿರ್ಬೋದು ಹೆಂಗಪ್ಪ ಅಂದರೆ, ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ನಿಮಗೆ. ಇಂಗ್ಲೀಷಲ್ಲಿ 26 ಆಲ್ಫಾಬೆಟ್ಸ್ ಇದ್ದಾವೆ. ದೇರ್ ಆರ್ 26 ಆಲ್ಫಾಬೆಟ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಔಟ್ ಆಫ್ 26 ಆಲ್ಫಾಬೆಟ್ಸ್ ದೇರ್ ಆರ್ 5 ಓವೆಲ್ಸ್. ಯಾವ್ಯಾವು? AEIOU. ಯಾವ್ಯಾವು? AEIOU. ನಮಗೆ ಯು ಬೇಕಾಗಿಲ್ಲ, ಇಲ್ಲಿ 4 ತೆಗೆದುಬಿಟ್ರೆ ಮೊದಲನೇ 4 ಇವೆ. AEIO
AEIO. ಡೋಂಟ್ ಗೆಟ್ ಕನ್ಫ್ಯೂಷನ್ನ ಮಾಡ್ಕೋಬೇಡಿ. ಎ ಅಂದರೆ ಯೂನಿವರ್ಸಲ್ ಅಫರ್ಮೇಟಿವ್, ಇ ಅಂದರೆ ಯೂನಿವರ್ಸಲ್ ನೆಗೇಷನ್, ದೆನ್ ಐ ಅಂತಂದರೆ ಪರ್ಟಿಕ್ಯುಲರ್ ಅಫರ್ಮೇಷನ್, ಓ ಅಂದರೆ ಪರ್ಟಿಕ್ಯುಲರ್ ನೆಗೇಷನ್. ಸೊ ಇಷ್ಟು ಪರ್ಫೆಕ್ಟ್ ಆಗ್ಬೇಕಂದ್ರೆ ಇದ್ರಾಗ ಈ 4 ಅರ್ಥ ಮಾಡ್ಕೋದಂಗೆ ನೀವು ಮುಂದೆ ಹೋಗೋ ಹಾಗಿಲ್ಲ. ಹಾಂ, ಇದು ಟ್ರಿಕ್ಸ್ ಏನು, ನಿಮಗೇನೋ ಕನ್ಫ್ಯೂಷನ್ ಆದರೆ ಈ ಸಿರೀಸ್ ನೆನ್ಪಿಟ್ಕೊಳ್ಳಿ. ಎಲ್ಲ ಓಕೆ, ಎಲ್ಲ ನಾಟ್ ಓಕೆ, ಸ್ವಲ್ಪ ನಾಟ್ ಓಕೆ. ಈ ಸಿರೀಸನ್ನು ನೀವು ನೆನ್ಪಿಟ್ಕೊಳ್ಳಿ. ಇದೇನಾದ್ರು ಕನ್ಫ್ಯೂಷನ್ ಆದರೆ 5 ಓವೆಲ್ಗಳು ಯಾವಿದ್ದಾವೆ, AEIOU. ಆ ಯು ಅನ್ನು ತೆಗೆದಾಕ್ಬಿಡಿ, ಉಳಿದಂಥವು ಯಾವು AEIO. ಸೊ ಈ ಒಂದು ಏನಿದೆಯಲ್ಲ ಚಾರ್ಟು ನಿಮಗೆ ಇಟ್ ಶುಡ್ ಬಿ ಆನ್ ದಿ ಟಿಪ್ ಆಫ್ ಯುವರ್ ಟಂಗ್. ಹಾಗಾದರೆ ಹೀಗೆ ಕೊಡ್ತಾರಾ ಸರ್, ಹೀಗೆ ಎಕ್ಸಾಕ್ಟ್ಲಿ ಬರತ್ತ? ಇಲ್ಲ, ಇಲ್ಲಿ ಏನಿರ್ತೈತಿ ಸಮ್ಟೈಮ್ಸು ಆಲ್ ಜಗದಾಗೆ ಅಲ್ಲಿ ಕೊಟ್ಟಿದೆ ನೋಡಿ, ಎಲ್ಲಿ ಎನಿ ಅಂತ ಇರ್ಬೋದು, ಈಚ್ ಅಂತ ಇರ್ಬೋದು, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಫ್ರೂಟ್ಸ್ ಆರ್ ಸ್ವೀಟ್ ಅಂದರೆ ದಟ್ ಈಸ್ ಆಲ್. ಎನಿ ಫ್ರೂಟ್ ಅಂದರೆ ಎಲ್ಲ, ಅದು ಕೂಡ ಆಲಲ್ಲೇ ಬರುತ್ತೆ. ದೆನ್ ಹಂಗಿದ್ರೂ ಕೂಡ ನೆನಪಿಟ್ಕೋಬೇಕು, ದಟ್ ಈಸ್ ಎ ಟೈಪ್ ಆಫ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್. ಯಾವುದಿದ್ರೆ ಎನಿ, ಈಚ್, ಎವ್ರಿ, ಆಲ್. ಓಕೆ, ಇದು ಆಲ್ ಪ್ರಿಪೋಸಿಷನ್. ನೆಕ್ಸ್ಟು ನೋ, ನನ್, ನೆವರ್. ನೋ, ನನ್, ನೆವರ್ ಅಂತಿದ್ರೆ ಅಂದರೆ ನೋ ಫ್ರೂಟ್ಸ್ ಆರ್ ಸ್ವೀಟ್ ಅಂದರೆ ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್ ಅಂತ ಅರ್ಥ. ನೋ ಅಂತ ಬಂದರು, ನನ್ ಆಫ್ ದಿ ಫ್ರೂಟ್ಸ್ ಆರ್ ಸ್ವೀಟ್ ಅಂತ ಬಂದರು, ಯಾವ ಫ್ರೂಟು ಸ್ವೀಟ್ ಇಲ್ಲ. ಸೊ ಯು ಶುಡ್ ಕನ್ವರ್ಟ್ ದಟ್ ಲೇ ಸ್ಟೇಟ್ಮೆಂಟ್ ಇಂಟು ಕ್ಯಾಟಗಾರಿಕಲ್ ಪ್ರಿಪೋಸಿಷನ್. ಯಾಕಂದರೆ ಸಮ್ಟೈಮ್ಸ್ ಎಕ್ಸಾಮಲ್ಲಿ ಈಗ ಹೇಳೋದಿಲ್ಲ, ನಾವು ದಿಕ್ಕುಗಳನ್ನು ಸ್ಟಡಿ ಮಾಡಬೇಕಾದ್ರೆ ಏನು ಮಾಡ್ತಾನೆ ಅವನು, ರಾಜು ಪೂರ್ವಕ್ಕೆ ಹೋದ ಅಂತ ಹೇಳೋದಿಲ್ಲ, ಅಥವಾ ಅದನ್ನು ಸುತ್ತಿ ಬಳಸಿ ಹೇಳ್ತಾರೆ, ರಾಜುವು ಸೂರ್ಯಾಸ್ತದ ವಿರುದ್ಧವಾದ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾನೆ, ಅವನು ದಕ್ಷಿಣದ ವಿರುದ್ಧವಾದ ದಿಕ್ಕಿಗೆ ಟರ್ನ್ ತಗೋತಾನೆ ಅಂತೇಳಿ. ಆ ರೀತಿ ನೋಡ್ಕೊಂಡು ನಿಮ್ಗೆ ಎಕ್ಸಾಂಪಲ್ಸಲ್ಲಿ ಕೇಳ್ತಾರೆ. ಡೈರೆಕ್ಟಾಗಿ 90% ದೇ ವಿಲ್ ಗಿವ್ ಡೈರೆಕ್ಟ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್. ಇನ್ ಸರ್ಟನ್ ಕೇಸಸ್ ದೇ ಗೋ ಫಾರ್ ದೀಸ್ ಟೈಪ್ಸ್ ಆಫ್ ವರ್ಡ್ಸ್, ಆಲ್ ಫ್ರೂಟ್ಸ್. ನೆಕ್ಸ್ಟ್ ಯಾವುದು, ನನ್, ನೆವರ್. ಓಕೆ, ದೆನ್ ಐಗೆ ಅ ಫ್ಯೂ, ಕೆಲವೊಂದಿಷ್ಟು, ಸರ್ಟನ್, ಮೋಸ್ಟ್, ಮೆನಿ, ಆಲ್ಮೋಸ್ಟ್ ಆಲ್ ಅಂತ ಬಂದರೆ ಗೊತ್ತಿರಬೇಕು, ದೇ ಆರ್ ಪರ್ಟಿಕ್ಯುಲರ್ ಅಫರ್ಮೇಷನ್ ಅಂತ. ಯಾಕಂದರೆ ಈ ಶಬ್ದಗಳು ಕೂಡ ನಿಮಗೆ ಇಂಪಾರ್ಟೆಂಟ್. ಯಾಕೆ ಇಷ್ಟೆಲ್ಲ ಓದಿರ್ತೀರಿ, ಇದೊಂದು ಓದ್ಕೊಂಡಿಲ್ಲ ಅಂತಂದರೆ ಇಟ್ ವಿಲ್ ಬಿಕಮ್ ಎ ಪ್ರಾಬ್ಲಮ್. ಸೊ ಇನ್ನು ಅ ಫ್ಯೂ, ಸರ್ಟನ್, ಮೋಸ್ಟ್, ಮೆನಿ, ಆಲ್ಮೋಸ್ಟ್ ಆಲ್ ಅಂತ ಬಂದರೆ ಪಾಸಿಟಿವ್. ಪರ್ಟಿಕ್ಯುಲರ್ ಈಸಿ. ಆಲ್ ಇಲ್ಲ ಅಂದರೆ ಆಟೋಮೆಟಿಕಲಿ ದಟ್ ಈಸ್ ಪರ್ಟಿಕ್ಯುಲರ್ ಓನ್ಲಿ. ಆಲ್ ಇಲ್ಲ ಅಂತಂದರೆ particularly that is easy. Next, last one, scarcely, seldom, hardly ಅಂತ ವರ್ಡ್ ಏನಾದರೂ ಬಂದರೆ, ವಿರಳ. ಹಾರ್ಡ್ಲಿ ಅಂದ್ರೇನು, ವಿರಳ. ಸೆಲ್ಡಮ್ ಅಂದರು ವಿರಳ. ಆ ಥರ ಏನಾದರೂ ಬಂದರೆ ದಟ್ ಈಸ್ ಓ ಟೈಪ್ ಆಫ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್ಸ್ ಅಂದರೆ ವಿರಳ. ಸಮ್, ನಾಟ್ ಅಂತ. ಸಮ್, ನಾಟ್, ಸೆಲ್ಡಮ್. ಬಿಸ್ನೆಸ್ ಮೆನ್ ಆರ್ ಸೆಲ್ಡಮ್ ಆನೆಸ್ಟ್ ಅಂದ್ರೇನು, ಬಿಸ್ನೆಸ್ ಮೆನ್ಸ್ ಆರ್ ಸೆಲ್ಡಮ್ ಆನೆಸ್ಟ್ ಅಂದ್ರೇನು, ಹಾರ್ಡ್ಲಿ ಆನೆಸ್ಟ್ ಅವರು ಅಂದರೆ ಕೆಲವೊಂದಿಷ್ಟು ಬಿಸ್ನೆಸ್ ಮೆನ್ಗಳು ಆನೆಸ್ಟಾಗಿ ಇರೋದಿಲ್ಲ ಅಂತ ಅರ್ಥ. ಸೊ ಅದಕ್ಕೆ ಈ ರೀತಿಯಾದ ಪದಗಳು ಕೂಡ ನಿಮಗೆ ಬರ್ಬೋದು ನೋಡಿ. ಅದರಲ್ಲಿ ಎದಲ್ಲಿ ಎನಿ, ಈಚ್, ಎವ್ರಿ ಬರ್ಬೋದು. ಯೂನಿವರ್ಸಲ್ ನೆಗೆಟಿವಲ್ಲಿ ನೋ, ನನ್, ನೆವರ್ ಬರ್ಬೋದು. ಭಾಳ ನೋ ಬರುತ್ತೆ. ನೋ ಫ್ರೂಟ್ಸ್ ಆರ್ ಸ್ವೀಟ್ ಅಂತ ಬಂದ ತಕ್ಷಣ ನೀವು ನೋ ಫ್ರೂಟ್ಸ್ ಆರ್ ಅಂತ ಬಂದ ತಕ್ಷಣ ಅದು ಪಾಸಿಟಿವ್ ಇರೋದಿಲ್ಲ. ಯು ಶುಡ್ ಕನ್ವರ್ಟ್ ಇಟ್ ಇಂಟು categorical preposition. Okay, this is the most important table or chart to be remembered. ಅರ್ಥ ಆಗ್ತೈತಿ. ಒಂದು ಸ್ವಲ್ಪ ನೀವು ಏನು ಮಾಡಬೇಕು, ಒಂದು 2 days ನೀವು ಇದ್ರ ಮೇಲೆ ವರ್ಕ್ ಮಾಡಬೇಕು. ನೋಡಿ, ಅದರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. AEIO ಅಂದರೆ ಆಲ್ ಎಸ್ ಈಸ್ ಪಿ, ಯೂನಿವರ್ಸಲ್ ಅಫರ್ಮೇಟಿವ್. ಆಲ್ ಎಸ್ ಈಸ್ ಪಿ, no S is P, then some S is P, then some S is not P. ಸೊ ಇದು AEIOU ಪ್ರಿಪೋಸಿಷನ್ನು. ಸೊ ಈ 4 ಶಬ್ದಗಳು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಇಷ್ಟರ ಮೇಲೆ ಕ್ವಶನ್ಸ್ ಈಗ ನೋಡಿ. ನೀವೀಗ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕ್ವಾಂಟಿಟಿ ಆಫ್ ಪ್ರಿಪೋಸಿಷನ್ ನೋ ಕಾರ್ಸ್ ಆರ್ ಬೈಸಿಕಲ್. ಈಗ ಜಸ್ಟ್ ಹೇಳಿದೆ ನಾನು. ಅಂದರೆ ನೋ ಕಾರ್ಸ್ ಆರ್ ಬೈಸಿಕಲ್ ಅಂದ್ರೇನು, ಆಲ್ ಕಾರ್ಸ್ ಆರ್ ನಾಟ್ ಬೈಸಿಕಲ್. ಹಂಗಂದ್ರೇನು, ನೋ ಕಾರ್ಸ್
ಆರ್ ನೋ ಕಾರ್ಸ್ ಆರ್ ಬೈಸಿಕಲ್ಸ್. ಅಂದರೆ ಇದರ ಅರ್ಥ ಏನು? ನೋ ಬಂದರೆ ಯೂನಿವರ್ಸಲ್ ನೆಗೇಷನ್. ಇದರ ಅರ್ಥ ಏನು? ಆಲ್ ಕಾರ್ಸ್ ಆರ್ ನಾಟ್ ಬೈಸಿಕಲ್ ಅಂತ ಅರ್ಥ. ಆಲ್ ಕಾರ್ಸ್ ಆರ್ ನಾಟ್ ಬೈಸಿಕಲ್ ಅಂತಂದರೆ ದಿಸ್ ಈಸ್ ಯೂನಿವರ್ಸಲ್ ನೆಗೇಷನ್. ಆಲ್ ಅಂದರೆ ಯೂನಿವರ್ಸಲ್, ಆಲ್ ಬಂದ ತಕ್ಷಣ ನಮಗೇನು ಯೂನಿವರ್ಸಲ್ ಅದು ಫಿಕ್ಸ್. ದೆನ್ ಕಾರ್ಸ್, ಆರ್ ಅಂದರೆ ನಮ್ಮದು ಕ್ವಾಲಿಟಿ ಎಸ್ ಇದೆ, ಸೊ ಆರ್ ನಾಟ್ ಇದೆ, ಆರ್ ನಾಟ್ ಇದೆ, ಸೊ ನೆಗೇಷನ್, ಯೂನಿವರ್ಸಲ್ ನೆಗೇಷನ್ ಅಥವಾ ಯೂನಿವರ್ಸಲ್ ನೆಗೆಟಿವ್, ಸೆಕೆಂಡ್ ಆಪ್ಷನ್. ದಿಸ್ ಈಸ್ ಆಲ್ರೆಡಿ ಆಸ್ಕ್ಡ್ ಕ್ವಶನ್. ನೋಡಿ ಅಷ್ಟೇ ತಿಳ್ಕೊಂಡ್ರೆ ಸಾಕು. ನಿಮ್ಗೆ 2 ಮಾರ್ಕ್ಸ್ ಅಂದರೆ ಏನು? 2 ಲಕ್ಷ ಈಕ್ವಲ್ ಅದು. ಓಕೆ, ನೋ ಕಾರ್ಸ್ ಆರ್ ಬೈಸಿಕಲ್, ವೆರಿ ಸಿಂಪಲ್ ಆಗಿದೆ. ಬಟ್ ನಮಗೇನು ಗೊತ್ತಿಲ್ಲ ಅದಕ್ಕೆ ಹಂಗೆ ಅನಿಸುತ್ತೆ ಅದಷ್ಟೇನೆ. ನೋಡಿ, ಸಮ್ ಸ್ಟೂಡೆಂಟ್ಸ್ ಆರ್ ಸಿನ್ಸಿಯರ್, ನೀವೇ ಹೇಳಬೇಕೀಗ. ಸಮ್ ಸ್ಟೂಡೆಂಟ್ಸ್ ಆರ್ ಸಿನ್ಸಿಯರ್. ನೋಡಿ ನೀವೇ ಈಗ ಥಿಂಕ್ ಮಾಡಿ. ಸಮ್ ಅಂದ ತಕ್ಷಣ ಪರ್ಟಿಕ್ಯುಲರ್, ಹೌದಾ? ಇದಿರಲಿ. ನೆಕ್ಸ್ಟು ಸಮ್ ಸ್ಟೂಡೆಂಟ್ಸ್ ಏನಿದೆ ಮುಂದೆ? ಆರ್. ಸಮ್ ಸ್ಟೂಡೆಂಟ್ಸ್ ಆರ್ ಏನೋ ಅಫರ್ಮೇಷನ್ ಇದೆ, ಎಸ್ ಇದೆ. ಸಮ್ ಸ್ಟೂಡೆಂಟ್ಸ್ ಆರ್ ಏನೋ ಸಿನ್ಸಿಯರ್. ಇದು ಐ ಟೈಪ್ ಆಫ್ ಪ್ರಿಪೋಸಿಷನ್. ದಿಸ್ ಈಸ್ ಐ ಟೈಪ್ ಆಫ್ ಪ್ರಿಪೋಸಿಷನ್. ದಿಸ್ ಈಸ್ ಈ ಟೈಪ್ ಆಫ್ ಪ್ರಿಪೋಸಿಷನ್. ಅದು ನೆನಪಿರ್ಬೇಕು ನಿಮಗೆ. ಹೆಸರು ಪ್ಲಸ್ ಅದು ಐನೋ ಈನೋ ಓನೋ ಯಾವುದು ಅನ್ನೋದು ಕೂಡ ನಿಮಗೆ ನೆನಪಿರಬೇಕು. ಇಷ್ಟು ಎಕ್ಸಾಂಪಲ್ಸನ್ನು ಮಾಡೋಣ ಈಗ. ಎಕ್ಸಾಂಪಲ್ ಪ್ರಿಪೋಸಿಷನ್. ಸ್ಟೂಡೆಂಟ್ಸ್, ಸಮ್ ಸ್ಟೂಡೆಂಟ್ಸ್ ಆರ್ ಸಿನ್ಸಿಯರ್. ಅಕಸ್ಮಾತ್ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಸಿನ್ಸಿಯರ್ ಅಂತ ಇದ್ದಿದ್ರೆ ಅದೇನಾಗ್ತಿತ್ತು? ಪರ್ಟಿಕ್ಯುಲರ್ ನೆಗೆಟಿವ್. ಪರ್ಟಿಕ್ಯುಲರ್ ನೆಗೆಟಿವ್ ಲಾಸ್ಟ್ ಇದೆಲ್ಲ ಆಪ್ಷನ್ ಅದು ಬರ್ತಿತ್ತು. ಅಕಸ್ಮಾತ್ ಆಲ್ ಸ್ಟೂಡೆಂಟ್ಸ್ ಆರ್ ಸಿನ್ಸಿಯರ್ ಇದ್ದಿದ್ರೆ ದಟ್ ಈಸ್ ಯೂನಿವರ್ಸಲ್ ಅಫರ್ಮೇಷನ್. ಅಥವಾ ಆಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಸಿನ್ಸಿಯರ್ ಅಂತ ಇದ್ದಿದ್ರೆ ಈ ಟೈಪ್ ಆಫ್ ಕ್ಯಾಟಗರಿಕಲ್ ಪ್ರಿಪೋಸಿಷನ್, ದಟ್ ಈಸ್ ಯೂನಿವರ್ಸಲ್ ನೆಗೇಷನ್. ಸೊ ನೋಡಿ ಎಷ್ಟು ಸಿಂಪಲ್ಲಾಗಿ ಇದೆ. ನಾವು ಇದನ್ನು ಟಫ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಹಾಗೇನೆ. ಓಕೆ, ನೋಡಿ ನೆಕ್ಸ್ಟ್. ಆಲ್ ಜಡ್ಜಸ್ ಆರ್ ಫೇರ್ ಮೈಂಡೆಡ್. ಕಣ್ಮುಚ್ಚಿ ವಿತೌಟ್ ಸೀಯಿಂಗ್ ದಿ ಆಪ್ಷನ್ಸ್ ನಾವು ಇದನ್ನು ಜಡ್ಜ್ ಮಾಡಬೇಕು. ಏನು? ಹೆಸರು ಒಂದು ಮತ್ತು AEIOದಲ್ಲಿ ಇದು ಯಾವ್ದು ಬರುತ್ತೆ? AEIOದಲ್ಲಿ ಇದು ಯಾವ್ದು ಬರುತ್ತೆ? ಆಲ್ ಯೂನಿವರ್ಸಲ್, ದೆನ್ ಆರ್ ಫೇರ್ ಮೈಂಡೆಡ್ ಯೂನಿವರ್ಸಲ್, ಮತ್ತು ಇಲ್ಲಿ ಯಾವುದಿದೆ? ಅಫರ್ಮೇಷನ್. ಯೂನಿವರ್ಸಲ್ ಅಫರ್ಮೇಷನ್ ಯಾವುದು? ಎ ಟೈಪ್ ಆಫ್ ಕ್ಯಾಟಗಾರಿಕಲ್ ಪ್ರಿಪೋಸಿಷನ್. ವೆರಿ ಸಿಂಪಲ್. ಒಂದು ಸ್ವಲ್ಪ ಇದಕ್ಕೇನು ದೊಡ್ಡ ಇಂಗ್ಲೀಷ್ ಪಾಂಡಿತ್ಯನೇ ಬೇಕಂತಿಲ್ಲ, ಇನ್ನು ದೊಡ್ಡ ಜಾರ್ಜ್ ಬರ್ನಾರ್ಡ್ ಶಾ ಇಂಗ್ಲೀಷೇ ಬೇಕಂತಿಲ್ಲ. ವೆರಿ ಸಿಂಪಲ್ ಇಂಗ್ಲೀಷಲ್ಲಿ ಅವರು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಕನ್ನಡ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಮತ್ತು ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ತವೆ ಯೂಸ್ವಲಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು 20 ಶಬ್ದಗಳನ್ನ ನೀವು ನೆನಪಿಟ್ಕೊಂಡ್ರೆ ಇಡೀ ಲಾಜಿಕಲ್ ರೀಸನಿಂಗು ಆಗ್ತದೆ. ಹೇಗಲ್ಲ ಇದು ನೋಡಿ, ಈ ಒಂದು ಟೇಬಲ್ ನೆನಪಿಟ್ಕೊಂಡ್ಬಿಟ್ರೆ ಈ ಟೇಬಲ್ ಮೇಲೆ 1,00,000 ಪ್ರಶ್ನೆ ಬರಲಿ, ನೀವು ಸಾಲ್ವ್ ಮಾಡ್ತೀರಿ. ಇಲ್ಲಿ ಬಹಳಷ್ಟು ಓದೋ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಳೋದು ಜಾಸ್ತಿ ಇರುತ್ತೆ. ಅದೇ ನೀವು ಬೇರೆ ಟಾಪಿಕ್ಸ್ಗಳನ್ನ ನೋಡಿದ್ರೆ ಬಹಳ ಓದಬೇಕಾಗ್ತದೆ. ಈಗ ನೀವು ಎನ್ವಿರಾನ್ಮೆಂಟ್ ಅಂತ ತೊಗೊಂಡ್ರೆ ದೆರ್ ಇಸ್ ನೋ ಬೌಂಡ್ರಿ ಫಾರ್ ಇಟ್. ಎಷ್ಟು ಓದ್ತೀರಿ ನೀವು? ಅದರಲ್ಲಿ ಎನರ್ಜಿ ಬರುತ್ತೆ, ನ್ಯಾಚುರಲ್ ಡಿಸಾಸ್ಟರ್ ಬರ್ತವೆ, ಪಾಪ್ಯುಲೇಷನ್ ಬರ್ತವೆ, ಪ್ರಾಬ್ಲಮ್ ಬರ್ತವೆ, ಪೊಲ್ಯೂಷನ್ಸ್ ಬರ್ತವೆ, ಪೊಲ್ಯೂಟೆಂಟ್ಸ್ಗಳು ಬರ್ತವೆ, ಎಲ್ಲ ಓದಬೇಕು. ಬಟ್ ಇದರಲ್ಲಿ ಬರೀ ಒಂದು ಮೆಥಡ್, ಒಂದು 4 ಲೈನ್ ನೆನಪಿಟ್ಕೊಂಡ್ಬಿಟ್ರೆ ಅಷ್ಟು ಕ್ವಶನ್ಸ್ಗಳು ನಿಮ್ಮ ಕಣ್ಣು ಮುಚ್ಚಿ ಬಂದುಬಿಡ್ತವೆ. ಸೊ ಅದಕ್ಕೆ ಇದನ್ನೇ ನೀವು 4 ಟ್ರೈ ಮಾಡಿ. ಆಲ್ ಜಡ್ಜಸ್ ಆರ್ ಫೇರ್ ಮೈಂಡೆಡ್, ಸೊ ಯೂನಿವರ್ಸಲ್ ಅಫರ್ಮೇಷನ್ ಹಾಗೆ ನೀವು ಸ್ಟಡಿ ಮಾಡಬೇಕು. ಇದನ್ನೇ ನೀವು ಯೂನಿವರ್ಸಲ್ ಅಫರ್ಮೇಟಿವ್ ಐತಿ, ಇದನ್ನೇ ನೀವು ಯೂನಿವರ್ಸಲ್ ನೆಗೆಟಿವ್ ಮಾಡಬೇಕಂದ್ರೆ ಆಲ್ ಜಡ್ಜಸ್ ಆರ್ ಜಸ್ಟ್ ಕೋಪುಲ ಚೇಂಜ್ ಮಾಡಬೇಕು, ಕ್ವಾಲಿಟಿಯನ್ನು ಚೇಂಜ್ ಮಾಡಬೇಕು. ಏನು? ಆಲ್ ಜಡ್ಜಸ್ ಆರ್ ನಾಟ್ ಫೇರ್ ಮೈಂಡೆಡ್, ಯೂನಿವರ್ಸಲ್ ನೆಗೇಷನ್. ಇದನ್ನೇ ನೀವು ಪರ್ಟಿಕ್ಯುಲರ್ ಅಫರ್ಮೇಟಿವ್ ಮಾಡಬೇಕಂದ್ರೆ ಸಮ್ ಜಡ್ಜಸ್ ಆರ್ ಫೇರ್ ಮೈಂಡೆಡ್, ಪರ್ಟಿಕ್ಯುಲರ್ ಅಫರ್ಮೇಷನ್. ಇದನ್ನೇ ಪರ್ಟಿಕ್ಯುಲರ್ ನೆಗೇಷನ್ ಮಾಡಬೇಕಂದ್ರೆ ಸಮ್ ಜಡ್ಜಸ್ ಆರ್ ನಾಟ್ ಫೇರ್ ಮೈಂಡೆಡ್. ಸೊ 4 ಮಾಡ್ಬೋದು. AEIO 4 ನಾವು ಇದನ್ನು ಇದೇ ರೀತಿ ನೀವು ವರ್ಕೌಟ್ ಮಾಡಬೇಕಾಗ್ತೈತಿ.